ಪರಿಪೂರ್ಣತೆ ಇಲ್ಲದೆ ಇರುವ ನಾಯಕರುಗಳು ಅಂತ ಹೇಳಿ ನಾವು ಸತ್ಯವೇದದಿಂದ ನಾವು ಕಲಿತಾ ಬರ್ತಾ ಇದ್ವಿ. ಅಬ್ರಹಾಮಿಂದ ಹಿಡಿದು ನಾವು ಇವತ್ತು ಎಲಿಯನ ಕುರಿತು ನಾವು ಕಲೀಲಿಕ್ಕಿದ್ದೇವೆ. ಇದು ಒಂದು 9ನೇ ಒಂದು ಸಂದೇಶವಾಗಿರುತ್ತದೆ, 9 ಸಂದೇಶವಾಗಿ ಇರುತ್ತದೆ. ಫ್ರಮ್ ಫೈರ್ ಟು ಫಿಯರ್ ಅಂತ ಹೇಳಿ ಎಲಿಯನ ಜೀವಿತ ನೋಡುವಾಗ ಬೆಂಕಿಯಿಂದ ಭಯಕ್ಕೆ ಅಂತ ಹೇಳಿ ನಾವು ನೋಡ್ಲಿಕ್ಕಿದ್ದೇವೆ. ಒಂದು ಅರಸ ಪುಸ್ತಕದಿಂದ 19ನೇ ಅಧ್ಯಾಯದಲ್ಲಿ ವಚನಗಳು 1ರಿಂದ 18 ವಚನಗಳನ್ನ ನಾವು ಧ್ಯಾನ ಮಾಡ್ಲಿಕ್ಕಿದ್ದೇವೆ. ನಾವು ಈ ಅಧ್ಯಾಯದಿಂದ 19ನೇ ಅಧ್ಯಾಯ ವಚನ 1ರಿಂದ 18 ವಚನಗಳನ್ನ ನಾವು ಧ್ಯಾನ ಮಾಡಕ್ಕಿದ್ದೇವೆ. ನಾವು ದೇವರ ವಾಕ್ಯದಲ್ಲಿ ನೋಡುವಾಗ ಇಂಪರ್ಫೆಕ್ಟ್ ಲೀಡರ್ಸ್ ಎಲಿಯನ ನಾವು ಜೀವಿತದಲ್ಲಿ ನೋಡುವಾಗ ಫ್ರಮ್ ಫೈರ್ ಟು ಫಿಯರ್ ಅಂತ ನಾವು ನೋಡುವಾಗ ಸ್ಪಿರಿಚುವಲ್ ಹೈಟ್ಸ್ ಡು ನಾಟ್ ಪ್ರಿವೆಂಟ್ ಇಮೋಷನಲ್ ಲೋಸ್. ಗಾಡ್ ಮೀಟ್ಸ್ ಅಸ್ ಇನ್ ಅವರ್ ಲೋವೆಸ್ಟ್ ಮೂಮೆಂಟ್ ಅಂಡ್ ರೆಸ್ಟೋರ್ಸ್ ಅಸ್. ಅಂದ್ರೆ ನಾವು ಆತ್ಮಿಕ ಜೀವಿತದಲ್ಲಿ ಇದ್ದೇವೆ ಅಂತ ಹೇಳಿ ತಕ್ಷಣ ನಾವು ಕೆಳಗೆ ನಾವು ಹೋಗೋದೇ ಇಲ್ಲ, ಅಥವಾ ನಮಗೆ ಸೋಲೇ ಇಲ್ಲ, ನಮಗೆ ಡಿಸಪಾಯಿಂಟ್ಮೆಂಟ್ ಆಗೋದೇ ಇಲ್ಲ, ಯಾವತ್ತೂ ನಾವು ಕುಗ್ಗಿ ಹೋಗೋದೇ ಇಲ್ಲ ಅಂತ ಹೇಳಿ ಗ್ಯಾರಂಟಿ ನಮ್ಗೆ ಇಲ್ಲ. ಕೆಲವರು ಹೇಳ್ತಾರೆ ದೇವರಲ್ಲಿ ಇದ್ರೆ ಯಾವಾಗಲೂ ನಮಗೆ ವಿಕ್ಟ್ರಿ, ಜಯ ಅಂತ ಹೇಳಿ ಹೇಳ್ತಾರಲ್ಲ, ಅದು ಪ್ರಾಕ್ಟಿಕಲ್ ಆಗಿ ನಾವು ನೋಡುವಾಗ ನಾವು ನಮಗೆ ಸೋಲೆ ಇರುವುದಿಲ್ವಾ, ಕುಗ್ಗಿ ಹೋಗೋದಿಲ್ವಾ? ಸ್ಪಿರಿಚುವಲ್ ಲೈಫ್ ಡಸ್ ನಾಟ್ ಪ್ರಿವೆಂಟ್ ಇಮೋಷನಲ್ ಲೋಸ್. ನಾವು ಇಮೋಷನಲ್ ಆಗಿ ಅಥವಾ ನಾವು ದೈಹಿಕವಾಗಿ, ಆರ್ಥಿಕವಾಗಿ ಈ ಲೋಕದಲ್ಲಿ ನಾವು ಜೀವಿಸುವಾಗ ನಾವು ಕೆಲವೊಂದು ಸಾರಿ ಲೋ ಪಾಯಿಂಟ್ ಅನ್ನ ನಾವು ಎದುರಿಸ್ಬೇಕಾಗತ್ತೆ. ನಾವು ಕೆಳಗೆ ಹೋಗುವ ಸಮಯವನ್ನ ನಾವು ಎದುರಿಸ್ಬೇಕಾಗತ್ತದೆ. ಆಯ್ತಾ? ನಾವು ಸುಳ್ಳಾಗಿ ಹೇಳ್ಕೊಂಡು ನಾವು ಇರ್ಬೋದು, ದೇವರಲ್ಲಿ ನಾವು ಇದ್ರೆ ನಮ್ಗೆ ಯಾವಾಗ್ಲೂ ಜಯ ಜಯ ಅಂತ ಹೇಳಿ. ಯಾವ ರೀತಿಯಾದ ಜಯ ಅದನ್ನ ನಾವು ಇವತ್ತು ನೋಡೋಣ. ನಾವು ನಿಜವಾಗ್ಲೂ ಪ್ರಾಕ್ಟಿಕಲ್ ಆಗಿ ನೋಡುವಾಗ ಅನೇಕ ಸಾರಿ ನಾವು ಬಿದ್ದು ಹೋಗುವವರಾಗಿರ್ತೇವೆ, ಮಾನಸಿಕವಾಗಿ ಕುಗ್ಗಿ ಹೋಗುವವರಾಗಿರ್ತೇವೆ, ಮತ್ತು ಅನೇಕ ಸಾರಿ ನಾವು ಸೋಲುಗಳನ್ನ ನಾವು ಎದುರಿಸುವವರು ಆಗಿರ್ತೇವೆ. ಒಂದು ಅರಸರ ಪುಸ್ತಕದಲ್ಲಿ ವಿಶೇಷವಾಗಿ 18ನೇ ಅಧ್ಯಾಯವನ್ನು ನೀವು ನೋಡುವಾಗ ಅಲ್ಲಿ ಯಾರು ಹೀರೋ? ಎಲಿಯನು ಒಬ್ಬ ದೊಡ್ಡ ಹೀರೋ ಆಗಿರ್ತಾನೆ. ಅಲ್ಲಿ ಆಗಾಬನ ಅರಸನು, ಆತನು ಮತ್ತು ಆತನ ಹೆಂಡತಿ ಜೆಸಬೇಲ್, ಇಬ್ರು ಏನ್ ಮಾಡ್ತಾರೆ, ಇಸ್ರೇಲ್ ಅಲ್ಲಿ ಇರುವ ಎಲ್ಲಾ ಪ್ರವಾದಿಗಳನ್ನ ಸಾಯಿಸ್ತಾರೆ. ಎಲ್ಲಾ ಪ್ರವಾದಿಗಳನ್ನ ಸಾಯಿಸ್ತಾರೆ. ಅಲ್ಲಿ ಒಬೇದ್ಯ ಎಂಬ ವ್ಯಕ್ತಿ ಏನ್ ಮಾಡ್ತಾನೆ, ಅನೇಕ ಪ್ರವಾದಿಗಳನ್ನ, ಸುಮಾರು ಒಂದು 100 ಪ್ರವಾದಿಗಳನ್ನ ಅವನು ಮುಚ್ಚಿಡ್ತಾನೆ. ಈ ಒಬೇದ್ಯ ಯಾರಂದ್ರೆ ಆಗಾಬನ ಜೊತೆ ಇರುವ ಒಬ್ಬ ವ್ಯಕ್ತಿ, ಅಥವಾ ರೈಟ್ ಹ್ಯಾಂಡ್ ರೈಟ್ ಹ್ಯಾಂಡ್. ಆತನು ದೇವರಿಗೆ ಭಯಪಡುವ ಒಬ್ಬ ವ್ಯಕ್ತಿ, ಸತ್ಯವನ್ನೇ ಮಾಡುವ ವ್ಯಕ್ತಿ, ದೇವರಿಗೆ ಭಯಪಟ್ಟು ದೇವರ ಸೇವೆ ಮಾಡುವ ವ್ಯಕ್ತಿ. ಆತನ ಏನ್ ಮಾಡ್ತಾನೆ, ನನ್ನ ಅರಸನು, ನನ್ನ ಯಜಮಾನನು ಮತ್ತು ರಾಣಿ ಜೆಸಬೇಲು ಏನ್ ಮಾಡ್ತಿದ್ದಾಳೆ, ಎಲ್ಲಾ ಪ್ರವಾದಿಗಳನ್ನ ಸಾಯಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು ಆತನು ಹೋಗಿ ಮುಚ್ಚಿಡ್ತಾನೆ. 100 ಪ್ರವಾದಿಗಳನ್ನ ಮುಚ್ಚಿಡ್ತಾನೆ. ಅದರಲ್ಲಿ ಒಬ್ಬನು ಹೆಂಗೋ somehow got escaped. ಯಾರವನು? ಎಲಿಯನು. somehow ಎಲಿಯನು ಎಸ್ಕೇಪ್ ಆಗಿರ್ತಾನೆ. ಸೊ ಒಂದೇ ಆಗಾಬನು ಹೇಳ್ತಾನೆ, ಆ ದೇಶದಲ್ಲಿ ಒಂದು ದೊಡ್ಡ ಬರಗಾಲ ಬಂದಿರುತ್ತದೆ, ದೊಡ್ಡ ಬರಗಾಲ. There was a huge famine in the entire Judah and Samaria and Israel. ಆ ಸಮಯದಲ್ಲಿ ಆಗಾಬ್ ಹೇಳ್ತಾನೆ, ಒಬೇದಿಯನ್ನ ಕರೆದು, ನೀನು ಈ ಸೈಡ್ ಹೋಗು, ನಾನು ಈ ಸೈಡ್ ಹೋಗ್ತೇನೆ. ಎಲ್ಲಿ ಹಸಿರಾದ ಒಂದು ಸ್ಥಳ ಇದೆ, ಎಲ್ಲಿ ಹಸಿರಾದ ಒಂದು ಜಾಗ ಇದೆ ಅಂತ ಹೇಳಿ ನಾವು ನೋಡಿ, ಯಾಕೆಂದ್ರೆ ನಮ್ಮ ಎಲ್ಲಾ ಹಸು ಮತ್ತು ಗುರಿ ಇದೆಲ್ಲವೂ ಕೂಡ ಸಾಯ್ತಾ ಇದೆ, ಅವುಗಳನ್ನ ನಾವು ಸಾಯಿಸದೇ ಇರ್ಲಿಕ್ಕಾಗಿ ನಾವೇನ್ ಮಾಡೋಣ, ನಾವು ಹುಲ್ಲು ತಗೊಂಡ್ ಬರೋಣ ಅಂತ ಹೇಳಿ ಇಬ್ರು, ಒಬ್ರು ಈ ಕಡೆ ಒಬ್ರು ಆ ಕಡೆ ಹೋಗ್ತಾರೆ. ಒಬೇದ್ಯ ಆತನು ಹೋಗ್ತಿರುವಾಗ ಸಡನ್ ಆಗಿ ಯಾರನ್ನ ನೋಡ್ತಾನೆ? ಎಲಿಯನನ್ನ ನೋಡುತ್ತಾನೆ. ಎಲಿಯನನ್ನ ನೋಡಿದ ತಕ್ಷಣ ಎಲಿಯನಿಗೆ, ಆತನಿಗೆ ಶಾಕ್ ಆಗ್ಬಿಡುತ್ತದೆ. ಒಬೇದ್ಯನಿಗೆ, ನೀನ್ ಹೆಂಗ ಉಳ್ಕೊಂಡೆ? ಹೌ ಡಿಡ್ ಯು ಗೆಟ್ ಸ್ಪೇರ್ಡ್? ಅವಾಗ ಆತನು ಹೇಳ್ತಾನೆ, ನೀನು ಹೋಗಿ ಆಗಾಬನಿಗೆ ಹೇಳು, ನಾನು ಇಲ್ಲೇ ಇದ್ದೇನೆ ಅಂತ ಹೇಳಿ. ನೀನು ಹೋಗಿ ಆತನಿಗೆ ಹೇಳು, ನನ್ನ ದೇವರು ದೊಡ್ಡವನು, ನಾನು ಇಲ್ಲಿ ಇದ್ದೇನೆ ಅಂತ ಹೇಳಿ.
ಆಮೇಲೆ ಆಗಪ್ಪನು ಬರ್ತಾನೆ. ಆಗಪ್ಪನು ಬಂದು ನೋಡುವಾಗ ಆತನು ಹೇಳ್ತಾನೆ, ನೀನು ಒಬ್ಬ ಇಸ್ರೇಲ್ ಅರಸನಾಗಿದ್ದುಕೊಂಡು ಬಾಳೇನನ್ನು ಮತ್ತು ವಿಗ್ರಹವನ್ನ ನೀನು ಆರಾಧನೆ ಮಾಡುತ್ತಾ ವಿಗ್ರಹವನ್ನು ಪೂಜಿಸುವ ಪ್ರವಾದಿಗಳನ್ನ ಹಿಂದೆ ಹೋಗ್ತಾ ಇರುವ ನಿನ್ನಗೆ ದೇವರು ಹೇಳ್ತಿದ್ದಾನೆ ಏನಂತ ಗೊತ್ತಾ, ನೀನು ಬಾಳನ ಒಂದು ಪ್ರವಾದಿಗಳನ್ನ ಎಲ್ಲರನ್ನು ಕರ್ಕೊಂಡ್ ಬಾ, ಸುಮಾರು 450 ಪ್ರವಾದಿಗಳು, ಅವ್ರನ್ನ ಕರ್ಕೊಂಡ್ ಬಾ, ನಾನು ಒಬ್ಬನೇ ದೇವರ ಹೆಸರಿನಲ್ಲಿ ಬರುತ್ತೇನೆ, ಯಾರು ನಿಜವಾದ ದೇವರು ಅಂತ ಹೇಳಿ ಟೆಸ್ಟ್ ಮಾಡೋಣ ಅಂತ ಹೇಳಿ. ಅಲ್ಲಿ ಒಂದು ಟೆಸ್ಟ್ ಮಾಡ್ತಾರೆ. ಏನ್ ಗೊತ್ತಾ, ಒಂದು ಆಲ್ಟರ್ ಯಜ್ಞ ವೇದಿಕೆಯನ್ನ ಅಲ್ಲಿ ಕಟ್ಟಿ ಅಲ್ಲಿ ಚಾಲೆಂಜ್ ಮಾಡ್ತಾನೆ. ಅಲ್ಲಿ ವಿಗ್ರಹಗಳಿಗೆ ಪೂಜಿಸುವ ಪ್ರವಾದಿಗಳು 450 ಜನರು ಇದ್ದಾರಲ್ಲ, ಬಾಲ ದೇವರನ್ನು ಪೂಜಿಸುವ ಅವರೆಲ್ಲರೂ ಹೇಳ್ತಾನೆ, 2 ಎತ್ತುವನ್ನ ತಗೊಂಡು ಬಂದು ಒಂದು ಎತ್ತುವನ್ನ ನೀವು ಕಟ್ ಮಾಡಿ, ಯು ಪುಟ್ ಇಟ್ ಆನ್ ದ ಟಾಪ್ ಆಫ್ ದ ಆಲ್ಟರ್ and you pray to your God Baal and ask God to come and consume it ಅಂತ ಹೇಳ್ತಾನೆ. ನೀವು ನಿಮ್ಮ ಬಾಲನ್ನ ನೀವು ಆರಾಧನೆ ಮಾಡಿ, ಈ ಎತ್ತುವನ್ನ ನೀವು ಏನ್ ಮಾಡ್ರಿ, ಒಂದು ತಿನ್ನುವ ಹಾಗೆ ನೀವು ಏನ್ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ. ಒಂದು ವೇಳೆ ನಿಮ್ಮ ದೇವರು ಬಂದು ಇಳಿದು ಬಂದು ಈ ಒಂದು ಮೃಗವನ್ನ, ಈ ನೀವು ದೇವರಿಗೆ ಬಲಿ ಕೊಟ್ಟಿರುವುದ ಈ ಒಂದು ಮೃಗವನ್ನ ಅದು ತಿಂದ್ರೆ ಆ ದೇವರು ನಿಜವಾದ ದೇವರು. ಒಂದು ವೇಳೆ ಆತನು ತಿಂದಿಲ್ಲ ಅಂದ್ರೆ ನಾನು ನನ್ನ ದೇವರನ್ನ ಕರೀತೇನೆ ಎಂಬುದಾಗಿ. ಕೊನೆಯದ್ರಲ್ಲಿ ಅವರುಗಳು ದಿನ ಪೂರ್ತಿ ಕರೀತಾರೆ ಬಾಲನ್ನ, ಬಾ 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 ಅಂತ ಹೇಳಿ. ಆ ದೇವರು ಬರೋದಿಲ್ಲ. ಏನ್ ಹೇಳ್ತಾನೆ, ಅವುಗಳಿಗೆ ಕಣ್ಣಿಲ್ಲ, ಕಿವಿ ಇಲ್ಲ, ಅವು ಮಳ್ಕೊಂಡಿರ್ಬೋದು, ರೆಸ್ಟ್ ಮಾಡ್ಕೊಂಡಿರ್ಬೋದು, ಇನ್ನು ಜೋರಾಗಿ ಕರೀರಿ ಅಂತೆಲ್ಲ ತಮಾಷೆ ಮಾಡ್ತಾನೆ. ಕೊನೆಯದ್ರಲ್ಲಿ ಆತನ ಹೇಳ್ತಾನೆ, ಬನ್ನಿ ಇಲ್ಲಿ, ನಾನು ನನ್ನ ದೇವರನ್ನ ನಾನು ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಆತನು ಒಂದು ಯಜ್ಞ ವೇದಿಕೆಯನ್ನ ಕಟ್ಟಿ ಆದ್ಮೇಲೆ ಎತ್ತುವನ್ನ ಇಟ್ಟು ಎರಡಾಗಿ ಕಟ್ ಮಾಡಿ ಆತನ ಹೇಳ್ತಾನೆ, ಅದ್ರ ಮೇಲೆ ಏನ್ ಮಾಡ್ರಿ, ನೀರನ್ನು ಹಾಕಿರಿ ಅಂತಾನೆ. ವಿಚಿತ್ರ. ಈ ಗೋಸ್ ಎಕ್ಸ್ಟ್ರಾ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ. ಎಕ್ಸ್ಟ್ರಾ ಆಗಿ ದೇವರಿಗೆ ತುಂಬಾ ಕಾನ್ಫಿಡೆಂಟ್ ಆಗಿ ಎಕ್ಸ್ಟ್ರಾ ಎಕ್ಸ್ಪೆರಿಮೆಂಟ್ ಮಾಡಿ ಅದನ್ನ ಹೇಳ್ತಾನೆ, ನೀರನ್ನು ಹಾಕಿ ಅಂತ ಹೇಳಿ. ದ ವಾಟರ್ ವಿಲ್ ಬಿ ಫ್ಲೋಯಿಂಗ್ ಔಟ್ ಎವ್ರಿವೇರ್. ನೀರು ಹರಿತಾ ಇರ್ತದೆ. ಹಾಗೆ ಹೇಳ್ತಾನೆ, ದೇವರನ್ನು ನೋಡಿ, ದೇವರೇ ನೀನೇ ನಿಜವಾದ ದೇವರು, ಇವರೆಲ್ಲರ ಮುಂದೆ ನಿನ್ನ ಮಹಿಮೆಯನ್ನು ನೀನು ತೋರಿಸು ಅಂತ ಹೇಳಿ ಆದರೂ ಪ್ರಾರ್ಥನೆ ಮಾಡುವಾಗಲೇ ಆಕಾಶದಿಂದ ಬೆಂಕಿ ಬಂತು, ಆ ಎಲ್ಲವನ್ನು ಸುಟ್ಟಾಕಿ ದೇವರ ವಾಕ್ಯ ಹೇಳ್ತದೆ, ನೀರನ್ನು ಕೂಡ ಇಟ್ ಲಿಫ್ಟ್ ದ ವಾಟರ್ಸ್ ಆನ್ ದ ಗ್ರೌಂಡ್ ಅಂತ ಹೇಳಿ ವಾಕ್ಯ ಹೇಳುತ್ತದೆ. ಆ ಭೂಮಿಯಲ್ಲಿದ್ದ ನೀರನ್ನು ಕೂಡ ಆ ಬೆಂಕಿ ಬಂದು ಸುಟ್ಬಿಡ್ತು ಅಂತ ಹೇಳಿ. ಅದಾದ ನಂತರ ಎಲಿಯನು ಏನ್ ಮಾಡ್ತಾನೆ ಗೊತ್ತಾ, ಆ ಎಲ್ಲಾ ಸುಳ್ಳು ದೇವರ ಪ್ರವಾದಿಗಳನ್ನ ಸಾಯಿಸ್ತಾನೆ. 400 ಜನರನ್ನ ಸಾಯಿಸ್ತಾನೆ. ಎಷ್ಟು ದೊಡ್ಡ ಒಂದು ಹೀರೋ ನೋಡ್ರಿ, ಒಂದು ಫಿಲಿಮೇ ತೆಗಿಬಹುದು ಅಲ್ವಾ? ಅಷ್ಟು ದೊಡ್ಡ ಹೀರೋ 400 ಜನರನ್ನ ಸಾಯಿಸಿದ. ಅಷ್ಟು he becomes so powerful. The spirit of the Lord is on him. ದೇವರ ಆತ್ಮನ ಆತನ ಮೇಲೆ ಇದ್ದು ಒಂದು ದೊಡ್ಡ ಅದ್ಭುತವನ್ನೇ ಮಾಡಿದ. ಪರಲೋಕದಿಂದ ಆಕಾಶದಿಂದ ಬೆಂಕಿಯನ್ನ ಬರಮಾಡಿ ಆ ಮಾಂಸವನ್ನ ಸುಟ್ಟಾಕಿ, ನೀರನ್ನು ಸುಟ್ಟಾಕಿ ಆ ಜನರ ಎಲ್ಲರನ್ನು ಸಾಯಿಸಿದ. You know what a powerful testimony. What a powerful God he serves. The God who came from heaven in fire, consumed the meat on the altar. ದೇವರು ಕೆಲವರಿಗೆ ಸಾಕ್ಷಿ ಕೇಳಿದ್ರೆ ಸಾಕ್ಷಿ ದೊಡ್ಡದಾಗಿರುತ್ತದೆ. ಹೇಳ್ತಾರೆ, ನಾನು ದೇವರಿಗಾಗಿ ಇದು ಮಾಡಿದ್ದೇನೆ, ಅದು ಮಾಡಿದ್ದೇನೆ, ದೇವರು ನನ್ನನ್ನ ಈ ರೀತಿ ಉಪಯೋಗಿಸ್ಕೊಂಡಿದ್ದಾರೆ, ಸತ್ತವರನ್ನ ಎಬ್ಬಿಸಿದ್ದೀನಿ, ಕಣ್ಣಿಲ್ಲದವರಿಗೆ ಕಣ್ಣು ಕೊಟ್ಟಿದ್ದೀನಿ, ದೆವ್ವಗಳನ್ನ ಓಡಿಸಿದ್ದೀನಿ. You know what a testimony. They are wonderful testimony, powerful testimony. But the flip side of Elijah life is ಇನ್ನೊಂದು ಸೈಡ್ ಅನ್ನ ನಾವು ನೋಡುವಾಗ, ಎಲಿಯನ ಜೀವಿತದಲ್ಲಿ ಇನ್ನೊಂದು ಸೈಡ್ ಅನ್ನ ನಾವು ನೋಡುವಾಗ ಅದು ತುಂಬಾ ಭಯಂಕರವಾಗಿತ್ತು. ಈ ಸುದ್ದಿ, ಈ ನ್ಯೂಸ್ ಜೆಸಬೇಲ್ಗೆ ಹೋಗುತ್ತದೆ, ಆಗೇಬನ ಹೆಂಡತಿಗೆ ಹೋಗುತ್ತೆ. ಹೋದಾಗ ಆಕೆಗೆ ತುಂಬಾ ಕೋಪ ಬರುತ್ತದೆ.
ಆಕೆಗೆ ತುಂಬಾ ಕೋಪವಾಗಿ ಆಕೆ ಹೇಳ್ತಾಳೆ, ಒಂದು ಸವಾಲ್ ಮಾಡ್ತಾಳೆ. She gives a challenge in 19th chapter. ಆಕೆ ಹೇಳ್ತಾಳೆ, ಎಲಿಯನಿಗೆ ಹೇಳು, ಇನ್ನು 24 hours ನಲ್ಲಿ ನಾನು ಏನ್ ಮಾಡ್ತೀನಿ, ನಿನ್ನನ್ನು ಸಾಯಿಸ್ತೀನಿ ಅಂತ ಹೇಳಿ. In 24 hours I will kill you. ಜೆಸಬೇಲ್ ಹೇಳ್ತಿದ್ದಾಳೆ. ಈ ಮಾತನ್ನ ಕೇಳಿದ ತಕ್ಷಣ ಎಲಿಯನ್ ಏನಾದ, ಪಾಯ 400 ಜನರನ್ನ ಸಾಯಿಸಿದ ಒಬ್ಬ ವ್ಯಕ್ತಿ, ಆಕಾಶದಿಂದ ಬೆಂಕಿಯನ್ನು ಬರಮಾಡಿದ ವ್ಯಕ್ತಿ, ನನ್ನ ದೇವರೇ ದೊಡ್ಡ ದೇವರೆಂಬುದಾಗಿ ಬಾಣನನ್ನು ಸೋಲಿಸಿದ ಒಬ್ಬ ವ್ಯಕ್ತಿ, ಈಗ ಒಂದು ಮಾತಿಗೆ ಆತನು ಭಯ ಬಿದ್ದು ಬಿಟ್ಟಿದ್ದಾನೆ. He got so scared for one word that I will kill you in 24 hours. Spiritual, one day, spirituality, ಆತ್ಮಿಕ ಜೀವನ ಅನೇಕರು ಹೆಂಗಿರ್ತದೆ ಗೊತ್ತಾ? ಒಂದು ದಿನ they will be on a mountain, another day they will be on the valley. One day you are on a mountain and next day you are in the valley. ಅನೇಕರ ಆತ್ಮಿಕ ಜೀವನ ಹಿಂಗಿರುತ್ತದೆ. ಒಂದು ದಿನ ಅವರು ಮೇಲೆ ಇರ್ತಾರೆ, ಹಂಗೆ ಆರುತ್ತಾ ಇರ್ತಾರೆ, ದೇವರೇ ದೊಡ್ಡ ದೇವರು, ಆತನಾಗಿ ಯಾರು ಇಲ್ಲ, ಆತನು ಅದ್ಭುತ ಕರ್ತನು, ಆತನಿಂದ ಸಾಧ್ಯವಾದದ್ದು ಏನಿಲ್ಲ, ಅಸಾಧ್ಯವಾದದ್ದು ಏನಿಲ್ಲ ಅಂತ ಹೇಳಿ ದೊಡ್ಡದಾಗಿ ಮಾತನಾಡ್ತಾರೆ, ದೊಡ್ಡ ಪ್ರಾರ್ಥನೆ ಮಾಡ್ತಾರೆ, ದೊಡ್ಡದಾಗಿ ಪ್ರಸಂಗ ಮಾಡ್ತಾರೆ, ದೊಡ್ಡದಾಗಿ ದೇವರ ಬಗ್ಗೆ ಅರಿಕೆ ಮಾಡ್ತಾರೆ. ಸಡನ್ ಆಗಿ ಇನ್ನೊಂದು ದಿನ ನೋಡಿದ್ರೆ ಅವರು ಭೂಮಿಯ ಕೆಳಗೆ ಇರ್ತಾರೆ, ಬಿದ್ದು ಹೋಗಿ ಇರ್ತಾರೆ. ಇದು ಅನೇಕರ ಆತ್ಮಿಕ ಜೀವನದ ಕಥೆ, ಅನೇಕರ ಆತ್ಮಿಕ ಜೀವಿತದ ಒಂದು ಸ್ಟೋರಿ. ಇಟ್ ಕುಡ್ ಬಿ ಯುವರ್ ಸ್ಟೋರಿ, ಇಟ್ ಕುಡ್ ಬಿ ಅವರ್ ಸ್ಟೋರಿ. ಪಾಸ್ಟರ್, ಒನ್ ಡೇ ಐ ಆಮ್ ವೆರಿ ಸ್ಪಿರಿಟ್ಫುಲ್. ಒಂದು ದಿನ ನಾನು ಆತ್ಮಿಕವಾಗಿ ತುಂಬಾ ಬಲವಾಗಿದ್ದೇನೆ, ದೇವರು ನಿಜವಾಗ್ಲೂ ಇದ್ದಾನೆ, ಆತನು ನಿಜವಾಗ್ಲೂ ನನ್ನಲ್ಲಿ ಕ್ರಿಯೆ ಮಾಡ್ತಿದ್ದಾನೆ, ಆತನು ದೊಡ್ಡ ದೇವರಾಗಿದ್ದಾನೆ ಅಂತ ಹೇಳಿ ನಾನು ನಂಬ್ತೇನೆ. ಇನ್ನೊಂದು ದಿನ ಸಡನ್ ಆಗಿ ನಾನು ಬಿದ್ದು ಹೋಗ್ತೇನೆ. ಏನಕ್ಕೆ? ಏನೋ ಒಂದು ಸಣ್ಣದಾಗಿ ಯಾರೋ ಏನೇನು ಹೇಳಿದ್ರಂತೆ, ಸಣ್ಣದಾಗಿ ಏನೋ ಆಯ್ತು ನಿಮ್ಮ ಕೆಲಸದಲ್ಲಿ, ಯಾರೋ ನಿಮ್ಮನ್ನ ಏನೋ ಹೇಳಿದ್ರು ಅಂತ ಹೇಳಿ, ಯಾವುದೋ ನಿಮಗೆ ಸಿಕ್ಕಿಲ್ಲ ಅಂತ ಹೇಳಿ. We all go through that tip point in our life because we didn't get what we desired. We didn't achieve what we wanted to achieve because somebody said something. An opinion of somebody made us fall into pit, live in the valley. ದೇವರ ವಾಕ್ಯ ಹೇಳ್ತದೆ, victories followed by valleys. ಜಯ ಆತನಿಗೆ ಕೆಳಗೆ ಬಿದ್ದು ಹೋಗುವುದು ಆತನ ಜೀವಿತದಲ್ಲಿ ಹಿಂದೆ ಬರ್ತಾ ಇತ್ತು. ಆತನಿಗೆ ಗೊತ್ತಿಲ್ಲ, ಇವತ್ತು ನಾನು ಜಯದಲ್ಲಿ ಇದ್ದೇನೆ, ನಾಳೆ ನನಗೆ ಸೋಲು ನನ್ನನ್ನ ಹಿಂಬಾಡಿಸ್ತಾ ಇದೆ ಅಂತದನ್ನ ಅನೇಕ ಸಾರಿ ನೀವು ಯಾವಾಗ ಜಯವನ್ನು ಅನುಭವಿಸ್ತೀರೋ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಸೋಲು ಹಿಂದೆನೆ ಬರ್ತಾ ಇರ್ತದೆ. when you experience victories, the defeat is following you. ಯಾಕಂದ್ರೆ ಈ ವಿಕ್ಟರಿ, ಈ ಜಯ ಈ ಲೋಕದಲ್ಲಿ ನಿಮಗೆ ಯಾವಾಗಲೂ ಶಾಶ್ವತವಾಗಿ ಇರುವುದಿಲ್ಲ. There are a lot of points, the lot of places, the lot of people wants to defeat you. ಈ ಲೋಕದಲ್ಲಿ ಅನೇಕರು ನಿಮ್ಮನ್ನ ಸೋಲಿಸಬೇಕಂತನೇ ನಿಮ್ಮನ್ನ ಹಿಂದೆ ಬರ್ತಾ ಇರ್ತಾರೆ, ನಿಮ್ಮನ್ನ ಬೆಳೆಸಬೇಕು, ನಿಮ್ಮನ್ನ ಏನಿಲ್ಲದೆ ಮಾಡ್ಬೇಕಂತ ಹೇಳಿ ಬರ್ತಾ ಇರ್ತಾರೆ. That's why Bible says don't gloat at your success ಅಂತ ಹೇಳಿ. ಅಂದ್ರೆ ನಿಮ್ಮ ಒಂದು ಸಕ್ಸಸ್ ನಲ್ಲಿ ತುಂಬಾ ಆನಂದಗೊಳಿಸಬೇಕು ಬೇಡ್ರಿ. Don't rejoice too much in your victories. Celebrate, but don't linger on. ಅದರಲ್ಲೇ ನೀನು ಇರುವುದು ಬೇಡ. ಯಾಕೆಂದ್ರೆ ನಿನ್ನ ಸೋಲು ನಿನ್ನ ಹಿಂದೆನೇ ಇರುತ್ತದೆ ಎಂಬುದಾಗಿ. ಎಲಿಯನ ಒಂದು ಜೀವಿತದಲ್ಲಿ 4ನೇ ವಚನದಲ್ಲಿ ನಾವು ನೋಡುವಾಗ ಆತನು ದೇವರನ್ನು ನೋಡಿ ಆತನು ಪ್ರಾರ್ಥನೆ ಮಾಡುತ್ತಿದ್ದಾನೆ. ಯಾವ ರೀತಿಯಾದ ಪ್ರಾರ್ಥನೆ? ದೇವರು ನನಗೆ ಮರಣವನ್ನು ಕೊಡು. ನಿನಗೆ ಮರಣವನ್ನು ಕೊಡೋದು ಬೇಕಾಗಿಲ್ಲ, ನಿನ್ನ ಸಾಯಿಸ್ಲಿಕ್ಕೆ ಈಗಲೇ ರೆಡಿ ಆಗಿದ್ದಾನೆ. ಈಗ ದೇವರು ಯಾಕೆ ನಿನ್ನ ಸಾಯಿಸ್ಬೇಕು? ವೈ ಗಾಡ್ ಶುಡ್ ಕಿಲ್ ಯು? there are so many people to kill you. Jezebel is already waiting to kill you. ಇವನು ಹೋಗಿ ದೇವರ ಮೇಲೆ ಹೇಳ್ತಿದ್ದಾನೆ, ದೇವರು ನೀನು ನನ್ನ ಸಾಯಿಸೋ, ನನಗೆ ಸಾಕಾಗ್ಬಿಟ್ಟಿದೆ ಅಂತ ಹೇಳ್ತಿದ್ದೆ. There are a lot of things when we get disappointed with the world, we get disappointed with God. ದೇವರು ನಾವು ಲೋಕದಲ್ಲಿ ನಾವು ಸೋತು ಹೋಗುವಾಗ,
ಲೋಕವು ನಮ್ಮನ್ನ ಸೋಲಿಸುವಾಗ ನಾವು ದೇವರ ಮೇಲೆ ನಾವು ಕುಗ್ಗಿ ಹೋಗುವವರಾಗಿರ್ತೇವೆ. ದೇವರ ಮುಂದೆ ನಾವು ಹೋಗಿ ಏನ್ ಮಾಡ್ತೀವಿ, ಅನೇಕರು ಅದಕ್ಕೆ ಪ್ರಾರ್ಥನೆ ಮಾಡುವಾಗ ಹೆಂಗ್ ಮಾಡ್ತಾರೆ ಗೊತ್ತಾ, ಯಾರೋ ಒಬ್ಬರು ಮಾಡಿದ ಕಾರ್ಯಗಳನ್ನ ದೇವರ ಮೇಲೆ ಹಾಕಿ ಅವ್ರು ಹೇಳ್ತಾರೆ, ದೇವರೇ ನೀನೇ ನನಗೆ ಇದನ್ನ ಬರಮಾಡಿರೋದು, ಅಥವಾ ನೀನೇ ನನಗೆ ಆಶೀರ್ವದಿಸಲಿಲ್ಲ, ನನಗೆ ನೀನು ಎಲ್ಲಿದೀಯಾ ಅಂತ ಹೇಳಿ ದೇವರನ್ನ ಬೈಯುವವರು ಆಗಿರುತ್ತಾರೆ. ದ ವಿಕ್ಟ್ರಿ ಇವನ ಜೀವಿತದಲ್ಲಿ ಏನಾಯ್ತು ಗೊತ್ತಾ, ಜಯ ಎಲಿಯನ ಜೀವಿತದಲ್ಲಿ ಏನಾಯ್ತು ಅಂದ್ರೆ ಈ ಬಿಕಮ್ ಫಿಸಿಕಲಿ ಎಕ್ಸಾಸ್ಟೆಡ್. ನಿಮ್ಮ ಜೀವಿತದಲ್ಲಿ ಒಂದು ಜಯವನ್ನ ನೀವು ಅನುಭವಿಸುವಾಗ ನಿಮಗೆ ಆಗುವ ಒಂದು ಮುಖ್ಯವಾದ ಕಾರ್ಯ ಏನಾಗುತ್ತಂದ್ರೆ ನೀವು ದೈಹಿಕವಾಗಿ ನೀವು ಕುಗ್ಗಿ ಹೋಗುವವರು ಆಗಿರ್ತೀರ. ಅದನ್ನ ಸರಿಯಾದ ರೀತಿಯಲ್ಲಿ ನೀವು ಸರಿಪಡಿಸಲಿಲ್ಲ ಅಂದ್ರೆ ನೀವು ಕುಗ್ಗಿ ಹೋಗುವವರು ಆಗಿರ್ತೀರ ದೈಹಿಕವಾಗಿ. ಯು ನೀಡ್ ಅ ರೆಸ್ಟ್ ಆಫ್ಟರ್ ಎವ್ರಿ ವಿಕ್ಟರಿ. ಯು ನೀಡ್ ಅ ರೆಸ್ಟ್ ಆಫ್ಟರ್ ಎವ್ರಿ ವಿಕ್ಟರಿ. ಇಂಪಾರ್ಟೆಂಟ್ ಟು ಫಾಲೋ ರೆಸ್ಟ್. ಅನೇಕರು ಈ ಒಂದು ರೆಸ್ಟ್ ಅನ್ನ ಬಯಸುವುದಿಲ್ಲ. ಇವತ್ತು ನನಗೆ ವಿಕ್ಟರಿ ಸಿಕ್ಕಿದ್ರೆ ನಾಳೆ ನನಗೆ ವಿಕ್ಟರಿ ಬೇಕಂತ ಹೇಳಿ ಎಕ್ಸ್ಟ್ರಾ ಕೆಲಸ ಮಾಡಕ್ ಹೋಗ್ತಾರೆ. ಎಕ್ಸ್ಟ್ರಾ ದೇ ವಿಲ್ ಪುಟ್ ದೇರ್ ಎಫರ್ಟ್. Extra they trying to, that is where the greed captures your heart. The lot of times when the Lord gives you victory, you take it very granted. ನೀವು ಏನ್ ಮಾಡ್ತೀರಾ, ಇನ್ನು ಹೆಚ್ಚಾಗಿ ನನಗೆ ಬೇಕು ಅಂತ ಹೇಳಿ ನಾವು ಏನ್ ಮಾಡ್ತೀವಿ, ಇನ್ನು ಜಾಸ್ತಿ ಹಿಂದೆ ಹೋಗ್ತಾ ಇರ್ತೀವಿ. ಇಲ್ಲಿ ಎಲಿಯನಿಗೆ ಇರುವ ಪ್ರಾಬ್ಲಮ್ ಏನಂದ್ರೆ, ನಾವು ಮಾತಿನಲ್ಲಿ ನಮ್ಗೆ ಏನ್ ತೋರಿಸ್ತಾ ಇತ್ತಂದ್ರೆ ಆತನು ದೈಹಿಕವಾಗಿ ಆತನು ಎಕ್ಸಾಸ್ಟೆಡ್ ಆಗಿದ್ದಾನೆ. ಇಮೋಷನಲಿ ಕ್ರಾಶ್ಡ್. ಇಫ್ ಯು ಡೋಂಟ್ ನೋ ಹೌ ಟು ಹ್ಯಾಂಡಲ್ ದ ವಿಕ್ಟರೀಸ್, ಯು ವಿಲ್ ಗೋ ಇಮೋಷನಲಿ ಕ್ರಾಶ್ಡ್. ದಟ್ ಈಸ್ ವೈ ಯು ನೀಡ್ ಅಕೌಂಟಬಿಲಿಟಿ ಪಾರ್ಟ್ನರ್. ನಿಮಗೆ ಜಯ ಬಂದಾಗ ಸೋಲಿಗಿಂತ ಜಯವೇ ತುಂಬಾ ಡೇಂಜರ್. ಸೋಲಿಗಿಂತ ಜಯವೇ ತುಂಬಾ ಡೇಂಜರ್. ಏಕೆಂದ್ರೆ ಜಯ ನಿಮ್ಮನ್ನ ಎಲ್ಲರಿಂದಲೂ ದೂರ ಮಾಡುತ್ತದೆ, ದೇವರಿಂದಲೂ ನಿಮ್ಮನ್ನ ದೂರ ಮಾಡುತ್ತದೆ. ನನಗೆ ಜಯ ಬಂದ್ಬಿಟ್ಟಿದೆ ಅಲ್ಲ, ಈಗ ನನಗೆ ಯಾರು ಬೇಡ, ಪ್ರಾರ್ಥನೆ ಮಾಡೋದು ಬೇಕಾಗಿಲ್ಲ, ಸಭೆಗೆ ಹೋಗೋದು ಬೇಕಾಗಿಲ್ಲ, ನನಗೆ ಯಾರು ಬೇಕಾಗಿಲ್ಲ. ಐ ಕ್ಯಾನ್ ಬಿ ಆನ್ ಮೈ ಸೆಲ್ಫ್. ನನಗೀಗ ಜಯ ಬಂದಿದೆ, ಐ ಆಮ್ ಎಕ್ಸ್ಪೀರಿಯನ್ಸ್. ಈಗ ನನ್ನ ಹತ್ರ ದುಡ್ಡು ಇದೆ, ಬಲ ಇದೆ, ಶಕ್ತಿ ಇದೆ, ಇನ್ಫ್ಲೂಯೆನ್ಸ್ ಇದೆ. ಐ ಕ್ಯಾನ್ ಲಿವ್ ಮೈ ಲೈಫ್ ಆನ್ ಮೈ ಸೆಲ್ಫ್. ಅದಕ್ಕೆ ಕೆಲವರು ಬರುವಾಗ ಪಾಸ್ಟರ್ ಇದು ಬೇಕು ಅದು ಬೇಕು ಅಂತ ಪ್ರಾರ್ಥನೆ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ನನಗೆ ಕೆಲಸ ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ. ಕೆಲಸಕ್ಕಾಗಿ ನಾವು ಪ್ರೇಯರ್ ಮಾಡಿ ಕೆಲಸ ಸಿಕ್ಕಿದ ಮೇಲೆ ಅವರು ನಮಗೆ ಸಿಗೋದಿಲ್ಲ. ಬಿಕಾಸ್ ದೇ ಥಿಂಕ್ ದ ಜಾಬ್ ಈಸ್ ಎವ್ರಿಥಿಂಗ್ ಫಾರ್ ದೆಮ್. ನಾವು ದೇ ಡೋಂಟ್ ನೀಡ್ ಗಾಡ್. ಅವ್ರಿಗೆ ಈಗ ದೇವರು ಬೇಕಾಗಿಲ್ಲ, ನನ್ನ ಜೀವನವನ್ನ ನಾನು ನಡೆಸ್ಕೊಳ್ಳೋಕೆ ಬೇಕು, ಗೊತ್ತಾಯ್ತು ಅಂತ ಹೇಳಿ ಏನ್ ಬಂದಿದೆ, ಕೆಲಸ ಬಂತಲ್ಲ. ದೇ ನೋ ಹೌ ಟು ಹ್ಯಾಂಡಲ್ ದ ಲೈಫ್ ವಿತ್ ದ ಜಾಬ್. ಅದು ತುಂಬಾ ಇಂಪಾರ್ಟೆಂಟ್. ನಿಮಗೆ ಜಯ ಬಂದಾಗ ಯು ನೀಡ್ ಪೀಪಲ್ ಟು ಹ್ಯಾಂಡಲ್ ಯುವರ್ ವಿಕ್ಟರೀಸ್. ಯು ನೀಡ್ ಗಾಡ್ ಟು ಹ್ಯಾಂಡಲ್ ಯುವರ್ ವಿಕ್ಟರೀಸ್. ಯು ನೀಡ್ ಅಕೌಂಟಬಲ್ ಪೀಪಲ್ ಟು ಹ್ಯಾಂಡಲ್ ಯುವರ್ ವಿಕ್ಟರೀಸ್. ಕಷ್ಟ ಬಂದಾಗ ನಾವು ಹುಡುಕ್ತೀವಿ, ಯಾರು ನನಗೆ ಸಹಾಯ ಮಾಡ್ತಾರೆ, ಯಾರು ನನಗೆ ಒಂದು ಮಾತು ಹೇಳ್ತಾರೆ, ಯಾರು ನನಗೆ ಮಾರ್ಗ ತೋರಿಸ್ತಾರೆ, ಯಾರು ನನಗೆ ಒಳ್ಳೇದಿದು ಕೆಟ್ಟದಿದು ಅಂತ ಹೇಳ್ತಾರೆ ಅಂತ ಹೇಳಿ ನಾವು ಬಯಸ್ತೀವಲ್ವಾ. ಅದೇ ಒಳ್ಳೇದಾದಾಗ ಜಯ ಬಂದಾಗ ಹುಡುಕ್ತೀವ ಯಾರಿಗಾದ್ರು, ಯಾರ ಬಳಿಲಿ ಹೇಳಲ್ಲ. ವಿ ಡೋಂಟ್ ವಾಂಟ್ ಟು ಶೇರ್ ಇಟ್. ವಿ ಡೋಂಟ್ ವಾಂಟ್ ಟು ಟೆಲ್ ಟು ಪೀಪಲ್ ಬಿಕಾಸ್ ದಟ್ ಇಸ್ ವೇನ್ ದ ಪ್ರೈಡ್ ಕ್ಯಾಪ್ಚರ್ಸ್. ನಮ್ಮಲ್ಲಿ ಆ ಒಂದು ಗರ್ವ ನಮ್ಮ ಹೃದಯವನ್ನ ತುಂಬಿಕೊಳ್ತದೆ. ಆ ಮೂರನೇದಾಗಿ ಸ್ಪಿರಿಚುವಲ್ ಡ್ರೈವ್. ನಮ್ಮಲ್ಲಿ ಸಕ್ಸಸ್ ಬಂದಾಗ ನಾವು ಸ್ಪಿರಿಚುವಲಿ ಯು ಥಿಂಕ್ ಯು ವಿಲ್ ಗ್ರೋ. ನೋ, ಯು ವಿಲ್ ಗೋ ಡೌನ್. ಹೆಂಗ್ ಗೊತ್ತಾ, ಈಗ ದೇವರು ನಿಮ್ಮಲ್ಲಿ ಇದ್ದಾನೆ ಎಂಬ ನೆನಪಿನಲ್ಲಿ ದೇವರ ಬಳಿಯಲ್ಲಿ ಮಾತಾಡುವುದಿಲ್ಲ, ಪ್ರಾರ್ಥನೆ ಮಾಡುವುದಿಲ್ಲ, ವಾಕ್ಯ ಓದುವುದಿಲ್ಲ. Lot of pastors, lot of worship leaders, they're falling in sin today. ಹೌದಲ್ವಾ? ಯಾಕೆ? They don't worship for themselves. ಅವರುಗಳಿಗಾಗಿ ಆರಾಧನೆ ಮಾಡೋದಿಲ್ಲ, ಅವರುಗಳಿಗಾಗಿ ವಾಕ್ಯವನ್ನು ಓದೋದಿಲ್ಲ, ಅವರುಗಳಿಗಾಗಿ ಪ್ರಾರ್ಥನೆ ಮಾಡೋದಿಲ್ಲ. ಸೋ ಬಿಸಿ.
ಆಲ್ ದ ಟೈಮ್ ಬಿಸಿ. ಯಾವಾಗಲೂ ನೋಡಿದ್ರು ಈ ಊರಲ್ಲಿ ಇದ್ದೀನಿ, ನೆನ್ನೆ ತಾನೆ ಆ ಊರಲ್ಲಿ ಇದೆ, ಈಗ ಜಸ್ಟ್ ಬಂದೆ ಅಂತ ಗರ್ವವಾಗಿ ಹೇಳ್ಕೊಳ್ತಾರೆ. ಈಗ ಜಸ್ಟ್ ನಾನು ಬೇರೆ ಊರಿಂದ ಬಂದು ನಾನು ಆರಾಧನೆ ಮಾಡಿ ವಾಕ್ಯವನ್ನು ಕೊಟ್ಟು ತುಂಬಾ ಬ್ಯುಸಿ ಆಗಿದೆ. ಐ ಆಮ್ ಅ ಬಿಸಿ ಟ್ರಾವೆಲರ್. ಅದರಲ್ಲಿ ಒಂದು ಗರ್ವ, ಐಡೆಂಟಿಟಿ. ಬಟ್ ದ ರಿಯಾಲಿಟಿ ನೋ ವಾಟ್, ದೇ ಆರ್ ಟ್ರೈನಿಂಗ್ ಸ್ಪಿರಿಚುವಲಿ. ಆತ್ಮಿಕವಾಗಿ ಅವರುಗಳು ಕುಗ್ಗಿ ಹೋಗುವವರಾಗಿರ್ತಾರೆ. ಬಿಕಾಸ್ ದೇ ಡೋಂಟ್ ನೋ ಹೌ ಟು ಹ್ಯಾಂಡಲ್ ದ ವಿಕ್ಟರೀಸ್. ಆತ್ಮಿಕವಾಗಿ ಅವರುಗಳಿಗಾಗಿ ಅವರು ವಾಕ್ಯವನ್ನು ಓದುವುದಿಲ್ಲ, ಪ್ರಾರ್ಥನೆ ಮಾಡುವುದಿಲ್ಲ, ಕುಟುಂಬದಲ್ಲಿ ಪ್ರಾರ್ಥನೆ ಇಲ್ಲ, ದೇವರ ಮುಂದೆ ಶುದ್ಧವಾದ ಜೀವನವನ್ನು ಜೀವಿಸುವುದಿಲ್ಲ. ಇಲ್ಲಿ ನಿಂತ್ಕೊಳ್ಳೋದು ಅಷ್ಟಿಗೆ ಅವರೆಲ್ಲ ಹೋಲಿ ಪೀಪಲ್ ಅಲ್ಲ. ದಟ್ ಈಸ್ ವಾಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ನೀವು ವಿಶ್ವಾಸಿಗಳಾಗಿ ನೀವು ಅರ್ಥ ಮಾಡಿಕೊಳ್ಳೋದು ಏನಂದ್ರೆ, ಇಲ್ಲಿ ಬಂದು ಯಾರಾದ್ರೂ ನಿಂತು ಆರಾಧನೆ ಮಾಡಿಬಿಟ್ರೆ ಅವರಲ್ಲಿ ದೇವರಿದ್ದಾರೆ, ಅವ್ರು ಹೇಳೋದಲ್ಲ ದೇವರ ಮಾತು, ಅವರಲ್ಲಿ ದೇವರ ಆತ್ಮನಿದ್ದಾನೆ ಅಂತ ಹೇಳಿ ನಾವು ಹೇಳ್ತೀವಲ್ವಾ. ಬ್ಲೈಂಡ್ ಬಿಲೀಫ್ ಅಂತ ಹೊರಗಡೆ ಇರುವವ್ರಿಗೆ ಕುರುಡರಾಗಿ ನಂಬ್ತಾರಂತ ಹೇಳಿ, ಕುರುಟ್ಟು ನಂಬಿಕೆ ಅಂತ ಹೇಳ್ತೀವಲ್ವಾ. ಕ್ರೈಸ್ತರುಗಳು ಅನೇಕರಿದ್ದಾರೆ, ಸೇವಕರ ಮೇಲೆ ಕುರುಡರಾಗಿ ನಂಬ್ತಾರೆ. ಅನೇಕರು ಸೇವಕರುಗಳು ಇವತ್ತು ಪಾಪದಲ್ಲಿ ಬೀಳೋದಕ್ಕೆ ಕಾರಣ ದೇ ಡೋಂಟ್ ನೋ ಹೌ ಟು ಹ್ಯಾಂಡಲ್ ದ ವಿಕ್ಟರೀಸ್. ವಿಕ್ಟರಿ ಬಂದಾಗ ನಮ್ಮ ಜೀವಿತದಲ್ಲಿ ನಾವು ನೆನಪು ಮಾಡಿಕೊಳ್ಳೋದು ಬೇಕು. ಏನ್ ಗೊತ್ತಾ? ದ ಫಾಲ್ ಇಸ್ ವೈಟಿಂಗ್. ಫಾಲ್ ಇಸ್ ವೈಟಿಂಗ್. ಬಿದ್ದು ಹೋಗೋದು ನಮಗಾಗಿ ಕಾಯ್ತಾ ಇದೆ, ಸೋಲು ನಮಗಾಗಿ ಕಾಯ್ತಾ ಇದೆ ಅಂತದನ್ನ ನಾವು ಅರ್ಥ ಮಾಡ್ಕೋಬೇಕು. ಆ ಎಲಿಯನಿಗೆ ಗೊತ್ತಾಗ್ಲಿಲ್ಲ. ಆತನು ಯಾವಾಗ ಆತನು ವಿಕ್ಟೋರಿಯಸ್ ಇದ್ದಾಗ ದ ವ್ಯಾಲಿ ಇಸ್ ವೈಟಿಂಗ್ ಅಂತ ಆತನಿಗೆ ಗೊತ್ತಿಲ್ಲ. ದ ಆಲ್ವೇಸ್ ಇಟ್ ವಿಲ್ ಬಿ ವಿಕ್ಟರಿ ಅಂತ ಆತನ ಅಂದ್ಕೊಂಡ. ದ ಸಣ್ಣ ಮಾತು, ಜೆಸಬೇಲಿಂದ ಬಂದ ಒಂದು ಸಣ್ಣ ಮಾತು ಅವನ್ನ ಬೆಳೆಸಿತು. ಇಫ್ ಯು ಆರ್ ನಾಟ್ ಕೇರ್ಫುಲ್, a small thing can defeat you. A small thing ನಿನ್ನ ಕೆಲಸದಲ್ಲಿ, ನಿನ್ನ ಜೀವಿತದಲ್ಲಿ ನಿನ್ನ ಬೆಳವಣಿಗೆಯನ್ನ ಕೆಡಿಸುತ್ತದೆ, ನಿನ್ನ ಸಕ್ಸಸ್ ಅನ್ನ ಕೆಡಿಸುತ್ತದೆ. ಆಲ್ವೇಸ್ ಡೋಂಟ್ ಎಕ್ಸ್ಪೆಕ್ಟ್ ದ ಫೈರ್ ಇನ್ ಯು. ದ ಫೈರ್ ಕ್ಯಾನ್ ಬಿ ಡಿಫೀಟೆಡ್ ಬೈ ಫಿಯರ್. ಎರಡನೇದಾಗಿ ಆತನ ಜೀವಿತದಲ್ಲಿ ನಾವು ನೋಡುವಾಗ, ಆತನು ಈಗ ವ್ಯಾಲಿಯಲ್ಲಿ ಇದ್ದಾನೆ. ಕೆಳಗೆ ಹೋಗಿ ಕುಗ್ಗಿ ಆತನು ಒಂದು ಮರದ ಕೆಳಗೆ ಕುತ್ಕೊಂಡು ನನ್ನ ಜೀವಿತವು ಮುಗೀತು, ಎಲ್ಲವೂ ಮುಗೀತು ಅಂತ ಹೇಳಿ ಆತನು ಇರುವಾಗ ಗಾಡ್ ಅಪಿಯರ್ಸ್. ದೇವರು ಆತನ ಮುಂದೆ ತೋರಿಸ್ಕೊಂಡು ಆತನ ಏನ್ ಹೇಳ್ತಾರೆ ಗೊತ್ತಾ? ಗಾಡ್ ಪ್ರೊವೈಡ್ಸ್ ಬಿಫೋರ್ ಪ್ರಾಫಸಿ. ಅಂದ್ರೆ ಆತನಿಗೆ ದೇವರು ಪ್ರವಾದನೆ ಹೇಳೋದಕ್ಕೆ ಮುಂಚಿತವಾಗಿ ಆತನಿಗೆ ಬೇಕಾದದನ್ನ ದೇವರು ಕೊಡ್ತಿದ್ದಾರೆ. ಆಯ್ತಾ? ಇವತ್ತು ಯಾರಾದ್ರೂ ಬಳಿಯಲ್ಲಿ ಹೋಗಿ, ಪಾಸ್ಟರ್ ನನಗೆ ಊಟ ಇಲ್ಲ, ಕೆಲಸ ಇಲ್ಲ, ಊಟ ಮಾಡಿ ತುಂಬಾ ದಿವಸ ಆಯ್ತು, ನಮ್ಮ ಮನೆಯಲ್ಲಿ ತುಂಬಾ ಬಡತನದಲ್ಲಿ ಇದ್ದೀವಿ ಅಂದ್ರೆ ಅನೇಕರು ತುಂಬಾ ಈಸಿಯಾಗಿ ಹೇಳೋದೇನಂದ್ರೆ, ದೇವರು ನನಗೆ ಇದು ಮಾಡ್ತಾನೆ, ಅದು ಮಾಡ್ತಾನೆ ಅಂತ ಹೇಳಿ ಪ್ರವಾದನೆಗಳನ್ನು ಹೇಳೋದು. ದೇವರು ನಿನ್ನ ಜೀವಿತವನ್ನು ಬದಲಾವಣೆ ಮಾಡ್ತಾನೆ, ಹಿಂಗ್ ಮಾಡ್ತಾರೆ, ಹಂಗ್ ಮಾಡ್ತಾರೆ ಅಂತ ಹೇಳಿ. ಬಟ್ ವಾಟ್ ಗಾಡ್ ಇಸ್ ಡೂಯಿಂಗ್ ಇಸ್ ಸಮಥಿಂಗ್ ಸೋ ರಾಡಿಕಲ್, ವೆರಿ ಡಿಫ್ರೆಂಟ್. ಏನ್ ಮಾಡ್ತಿದ್ದಾರೆ? ದೇವರು ಆತನಿಗೆ ಪ್ರವಾದನೆ ವಾಕ್ಯವನ್ನ ಹೇಳೋದಕ್ಕೆ ಮುಂಚಿತವಾಗಿ ಆತನಿಗೆ ಬೇಕಾದದನ್ನ, ಊಟವನ್ನ, ನೀರನ್ನು ದೇವರು ಆತನಿಗೆ ಕೊಡ್ತಿದ್ದಾರೆ. ನಾವು ವಾಕ್ಯದಲ್ಲಿ 5ನೇ ವಾಕ್ಯದಿಂದ 8ನೇ ವಾಕ್ಯದಲ್ಲಿ ನಾವು ನೋಡುವಾಗ, ಅಲ್ಲಿ ಎಲಿಯನು ಆತನು ಕುಗ್ಗಿ ಹೋಗಿ, ಸೋತು ಹೋಗಿ, ಮರದ ಕೆಳಗೆ ಕೋಲಾಡುತ್ತಾ ಆತನು ಈಸ್ ಲೈಕ್ ಈಸ್ ಪ್ರೈಯಿಂಗ್, ಈಸ್ ಡಿಸೈರಿಂಗ್ ಡೆತ್ ಟು ಹಿಮ್ಸೆಲ್ಫ್. ಆತನು ಅಲ್ಲಿ ಇರುವಾಗ ಗಾಡ್ ಡಸ್ ನಾಟ್ ರಿಬುಕ್ ಹಿಮ್ ಫಸ್ಟ್. ಓ ಮೂರ್ಖನೇ, ಮುಟ್ಟಾಳೆ, ನೆನ್ನೆ ತಾನೇ ನಿನ್ನ ಜೀವಿತದಲ್ಲಿ ನಾನು ದೊಡ್ಡ ಕಾರ್ಯವನ್ನು ಮಾಡಿದೆ, ಇಷ್ಟು ಬೇಗ ನೀನು ನಂಬಿಕೆಯನ್ನು ಕಳ್ಕೊಂಡಿದೀಯಾ, ನೀನು ಏನಕ್ಕೂ ಪ್ರಯೋಜನ ಇಲ್ಲದೆ ಇರುವವನು, ನೀನು ನಂಬಿಕೆ ಇಲ್ಲಿರುವವನು ಅಂತ ಹೇಳಿ ದೇವರು ಆತನನ್ನ ಬೈಲಿಲ್ಲ. ರೇದರ್ ವಾಟ್ ಗಾಡ್ ಡಿಡ್ ವಾಸ್ ಸೋ ರಾಡಿಕಲ್. ತುಂಬಾ ಡಿಫ್ರೆಂಟ್ ಆಗಿ ಈ ಬ್ರಾಟ್ ಫುಡ್, ವಾಟರ್. ಆಮೇಲೆ ದೇವ್ರು ಹೇಳಿದ್ರು, ಹೋಗಿ ಮಲ್ಕೋ, ಊಟ ಮಾಡಿ, ನೀರು ಕುಡಿದು ಮಲ್ಕೋ. ಎಷ್ಟು ಸಾರಿ ಮಾಡಿದ್ರು ದೇವ್ರು? 2 ಸಾರಿ. ಏನ್ ಮಾತಾಡಿಲ್ಲ ಅವನ ಬಳಿಯಲ್ಲಿ. ಎದ್ದೇಳು ಎಲಿಯನೇ, ಏನ್ ಮಾಡ್ತಾ ಇದೀಯ ಇಲ್ಲಿ? ಎದ್ದೇಳು, ಊಟ ಮಾಡು, ನೀರು ಕುಡು, ಮಲ್ಕೋ.
You see the way the Lord is handling your defeat. ನಾವು ಗೋಳಾಡ್ತಾ ಇರ್ತೀವಿ, ದೇವರೇ ಇದು ಕಳ್ಕೊಂಡಿದ್ದೀನಿ, ಅದು ಕಳ್ಕೊಂಡಿದ್ದೀನಿ, ನನಗೆ ಯಾರು ಇಲ್ಲ, ನನ್ನ ಜೊತೆ ನಿಂತ್ಕೊಳ್ಳೋರು ಯಾರಿಲ್ಲ ಅಂತ ಹೇಳಿ ಸೋಲು ಬಂದಾಗ ತಕ್ಷಣ ನಾವು ಏನ್ ಮಾಡ್ತೀವಿ, ದೇವರೇ ಈಗಲೇ ನಾನು ಪರಿಸ್ಥಿತಿನ ಬದಲಾವಣೆ ಮಾಡು, ನನಗೆ ತೀರ್ಗು ಮಾಡಿದವರು, ಕೆಟ್ಟದು ಮಾಡಿದವ್ರಿಗೆ ನೀನು ಕೆಟ್ಟದು ಮಾಡು, ಅಥವಾ ನನಗೆ ಈಗಲೇ ನನ್ನ ಪರಿಸ್ಥಿತಿ ಬದಲಾವಣೆ ಆಗಬೇಕು ಅಂತ ಹೇಳಿ. But what God is telling, my son, my daughter, rest. Go and sleep. ಊಟ ಮಾಡಿ ಮಲಗು. ಈಗ ನಿನಗೆ ಬೇಕಾಗಿರೋದು ಮತ್ತೆ ವಿಕ್ಟ್ರಿ. ಅದಕ್ಕೆ ಮುಂಚಿತವಾಗಿ ನಿನಗೆ ಬೇಕಾಗಿರೋದು ಫಿಸಿಕಲಿ, ಇಮೋಷನಲಿ, ಸ್ಪಿರಿಚುವಲಿ ರೆಸ್ಟ್. Go and seek me. Take care of your health. Take care of your emotions. Don't talk too much. ಕೆಲವೊಂದು ಸಾರಿ ನಾವು ಸೋತು ಹೋಗುವಾಗಲೇ ತುಂಬಾ ಕೆಟ್ಟದನ್ನ ನಾವು ಯೋಚಿಸ್ತೇವೆ. ನಾವು ಕುಗ್ಗಿ ಹೋದಾಗ ನಮ್ಮ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು, ಕೆಟ್ಟ ಕಾರ್ಯಗಳು, ಕೋಪಗಳು, ಕೆಟ್ಟ ಮಾತುಗಳು ಬರ್ತದೆ. ಎಲ್ಲರಿಗೂ ಯಾರು ನಮ್ಮ ಮುಂದೆ ಬಂದರೂ ಕೂಡ, ಅಥವಾ ಯಾರು ನಮಗೆ ಕೆಟ್ಟದು ಮಾಡಿದಾರೋ ಅವರ ಕುರಿತದಾಗಿ ನಾವು ಕೆಟ್ಟದನ್ನೇ ಬಯಸ್ತೀವಿ, ಕೆಟ್ಟದನ್ನೇ ಮಾತನಾಡ್ತೀವಿ. ಆದ್ರೆ ದೇವ್ರ ವಾಕ್ಯದಲ್ಲಿ ದೇವ್ರು ಹೇಳಿದ್ರು, ಡೋಂಟ್ ಡೂ ಎನಿಥಿಂಗ್, ಡೋಂಟ್ ಥಿಂಕ್ ಎನಿಥಿಂಗ್. ನಿನಗೆ ಡಿಫೀಟ್ ಬಂದಾಗ, ವೆನ್ ಯು ಆರ್ ಗೋಯಿಂಗ್ ಥ್ರೂ ಡಿಫೀಟ್ಸ್ ಅಂಡ್ ಡಿಸ್ಕರೇಜ್ಮೆಂಟ್, ನೀನು ಯಾರ ಬಗ್ಗೆನೂ ನೀನು ಮಾತಾಡೋದು ಬೇಡ, ಯಾರ ಬಗ್ಗೆನೂ ಚಿಂತಿಸೋದು ಬೇಡ, ಯಾರ ಬಗ್ಗೆನೂ ಆಲೋಚನೆ ಮಾಡೋದು ಬೇಡ. ಜಸ್ಟ್ ರೆಸ್ಟ್ ಮಾಡು. ನೋ ಸರ್ಮನ್, ನೋ ಕರೆಕ್ಷನ್, ಜಸ್ಟ್ ದೇವ್ರು ಹೇಳೋದು, ಜಸ್ಟ್ ದೇವ್ರು ತೋರಿಸೋದು ಕೇರ್. ಇವತ್ತು ಒಂದ್ ವೇಳೆ ನಾನು ಎಲ್ಲವನ್ನು ಕಳ್ಕೊಂಡಿದ್ದೀನಿ ಅಂತ ಹೇಳಿ ನೀವು ಅಂದ್ಕೊಳ್ಳೋದಾದ್ರೆ, ಬಿಫೋರ್ ಗಾಡ್ ಸ್ಪೀಕ್ಸ್ ಟು ಯುವರ್ ಕಾಲಿಂಗ್, He cares for your condition. ದೇವರು ನನಗೆ ಏನಾದ್ರು ಇವತ್ತು ಮಾಡಬೇಕು, ನನ್ನ ಸಿಚುವೇಶನ್ ಚೇಂಜ್ ಮಾಡಬೇಕು, ಹಾಗೆ ಉಲ್ಟಾ ಮಾಡಬೇಕು ಅಂತ ಹೇಳಿ ನೀವು ಬಯಸುವುದಾದ್ರೆ, ಬಟ್ ವಾಟ್ ಗಾಡ್ ಇಸ್ ಟೆಲಿಂಗ್, ಬಿಫೋರ್ He speaks to your purpose, before He speaks to your calling, ನಿನ್ನ ಭವಿಷ್ಯವನ್ನ ಮಾತನಾಡುವುದಕ್ಕೆ ಮುಂಚಿತವಾಗಿ, ನಿನ್ನ ಕರುವಿಕೆಯನ್ನು ಸಿದ್ಧ ಮಾಡುವುದಕ್ಕೆ ಮುಂಚಿತವಾಗಿ, ಗಾಡ್ cares for your condition. ಈಗ ನೀನು ಏನಾಗಿದೆಯೋ ಅದನ್ನ ಬದಲಾವಣೆ ಮಾಡುವುದರಲ್ಲಿ ದೇವರು ಚಿತ್ತನಾಗಿದ್ದಾನೆ. ದೇವರು ಹೇಳೋದೇನಂದ್ರೆ, just take care of yourself, just like a mother. ಒಂದು ತಾಯಿ ಒಂದು ಅಳುವ ಮಗುವನ್ನು ನೋಡುವಾಗ ತಾಯಿ ಏನ್ ಮಾಡ್ತಾಳೆ, ಸಿ ಡಸಂಟ್ ಗಿವ್ ಅ ಲೆಕ್ಚರ್ ಅಲ್ವಾ, ಅವಳು ಏನ್ ಮಾಡ್ತಾಳೆ, ಸಿ ಫೀಡ್ಸ್, ಸಿ ಕಂಫರ್ಟ್ಸ್, ಲೆಟ್ಸ್ ದ ಚೈಲ್ಡ್ ರೆಸ್ಟ್ ಅಲ್ವಾ. ಆಕೆಗೆ ಮಗುವನ್ನು ನೋಡಿ ನೀನು ದೊಡ್ಡ ಒಂದು ಕ್ಲಾಸ್ ತಗೋದಿಲ್ಲ, ಮಗುವನ್ನ ಅಳುವ ಮಗುವಿಗೆ ನೀನ್ ಹಂಗ್ ಮಾಡಬಾರ್ದು, ಹಿಂಗ್ ಮಾಡಬಾರ್ದು, ಆ ಮಗುವಿಗೆ ತಾಯಿ ಏನ್ ಮಾಡ್ತಾಳೆ, ಊಟ ಕೊಟ್ಟು ಆಕೆಯನ್ನ ಹೆಂಗೆ ಅಳುವುದನ್ನ ನಿಲ್ಲಿಸ್ಬೇಕು ಅಂತ ಹೇಳಿ ಟ್ರೈ ಮಾಡಿ ಆಕೆಯನ್ನ ಮಲಗಿಸ್ತಾಳೆ. ದಿಸ್ ಇಸ್ ಹೌ ಗಾಡ್ ಟ್ರೀಟ್ಸ್ ಎಲೈಜಾ. ಇದೇ ರೀತಿಯಲ್ಲೇ ದೇವರು ನಿಮ್ಮನ್ನು ನಮ್ಮನ್ನು ಆತನು ದೇವರು ನಡೆಸುವವನು ಆಗಿರ್ತಾನೆ. ಒಂದು ವೇಳೆ ಇವತ್ತು ಕುಗ್ಗಿ ಹೋಗಿ ಎಲ್ಲಾರು ನಿಮ್ಮನ್ನ ಕೈ ಬಿಟ್ಟಿದ್ದಾರೆ, ಅನೇಕರು ನಿಮ್ಮನ್ನ ಸೋಲಿಸಲಿಕ್ಕೆ ಕಾಯ್ತಾ ಇದ್ದಾರೆ, ನಿಮ್ಮನ್ನ ಸಾಯಿಸಲಿಕ್ಕೆ ಕಾಯ್ತಾ ಇದ್ದಾರೆ ಅಂದ್ರೆ, ದೇವರು ನಿಮ್ಗೆ ಹೇಳೋದು ಏನ್ ಗೊತ್ತಾ, ರೆಸ್ಟ್ ಮಾಡು. ಜಸ್ಟ್ ನಿನ್ನ ಆಲೋಚನೆಗೆ ರೆಸ್ಟ್ ಕೊಡು, ನಿನ್ನ ಹೃದಯಕ್ಕೆ ನೀನು ರೆಸ್ಟ್ ಕೊಡು, ನಿನ್ನ ಯೋಚನೆಗೆ ರೆಸ್ಟ್ ಕೊಡು. ಜಸ್ಟ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಅಂತ ಹೇಳಿ ಗಾಡ್, ದೇವರು ವಾಕ್ಯದಲ್ಲಿ ನೋಡೋದು, ಗಾಡ್ ಪ್ರೊವೈಡ್ಸ್ ಬಿಫೋರ್ ಪ್ರಾಫೆಸಿ. ಮೂರನೇದಾಗಿ ಎಲಿಯ ಜೀವಿತದಲ್ಲಿ ಗಾಡ್ ರೆಸ್ಟೋರ್ಸ್ ನಾಟ್ ರಿಜೆಕ್ಟ್ಸ್. ದೇವರು ಏನ್ ಮಾಡ್ತಿದ್ದಾರೆ, ಆತನ ಎಲಿಯನ ಜೀವಿತವನ್ನ ಕಟ್ಟುತ್ತಾ ಇದ್ದಾನೆ, ತಿರಸ್ಕಾರ ಮಾಡೋದಿಲ್ಲ. 19ನೇ ಅಧ್ಯಾಯದಲ್ಲಿ 9ರಿಂದ 18 ವಚನದ ನಾವು ನೋಡುವಾಗ ಎಲಿಯನ ಹೇಳ್ತಾನೆ, ನಾನು ಒಬ್ಬನೇ ಈಗ ನಾನು ಉಳ್ಕೊಂಡಿದ್ದೀನಿ, ನಾನು ಒಬ್ಬನೇ ಇದ್ದೀನಿ, ಎಲ್ಲರನ್ನು ಸಾಯಿಸಿದ್ದಾರೆ, ಎಲ್ಲ ಪ್ರವಾದಿಗಳನ್ನು ಸಾಯಿಸಿದ್ದಾರೆ, ನಾನು ಒಬ್ಬನೇ ಉಳ್ಕೊಂಡಿದ್ದೀನಿ ದೇವರೇ ಅಂತ ಹೇಳಿ ಆತನು ಗೋಳಾಡುವಾಗ ದೇವ್ರು ಏನ್ ಮಾಡ್ತಿದ್ದಾರೆ ಗೊತ್ತಾ, ಎಲಿಯನೇ ಬಾಯ್ಲಿ, ಕಮಿಯರ್ ಬಾಯಿಲಿ ಅಂತ ಕರೆದು ಒಂದು ಕಡೆ ಕರ್ಕೊಂಡು ಹೋಗಿ 3 ಎಕ್ಸ್ಪೆರಿಮೆಂಟ್ ಅನ್ನ ದೇವರು ಮಾಡ್ತಾರೆ. ಮೊದಲನೇದಾಗಿ
ಏನ್ ಮಾಡ್ತಾರೆ? ಬಿರುಗಾಳಿಯನ್ನ ಕರ್ಕೊಂಡು ಬರ್ತಾರೆ. ದೇರ್ ವಾಸ್ ಅ ಬಿಗ್ ವಿಂಡ್. ಬಿರುಗಾಳಿಯನ್ನ ದೇವರು ತಂದು ಕೇಳ್ತಿದ್ದಾರೆ, ವಾಟ್ ಡು ಯು ಸಿ ದೇರ್? ನಥಿಂಗ್. ನಾನು ಏನು ಅಲ್ಲಿ ಕೇಳ್ತಾ ಇಲ್ಲ, ಅದರಲ್ಲಿ ಏನು ನಾನು ನೋಡ್ತಾ ಇಲ್ಲ ಅಂತ ಹೇಳಿ. ಓಕೆ, ನೆಕ್ಸ್ಟ್ ದೇವ್ರು ಏನ್ ಮಾಡಿದ್ರು? ಒಂದು ಎತ್ಕೋಕ್, ಭೂಕಂಪನ ದೇವರು ಬರಮಾಡಿದ್ರು. ಆಗ ದೇವ್ರು ಕೇಳಿದ್ರು, ವಾಟ್ ಡು ಯು ಹಿಯರ್? ನಥಿಂಗ್, ನೋ. ಮೂರನೇದಾಗಿ ದೇವ್ರು ಹೇಳಿದ್ರು, ನಿನಗೆ ಇಷ್ಟವಾದ ಫೈರ್ನೇ ಬರೆಸ್ತೀನಿ ನಾನು. ದೇವರು ಬೆಂಕಿಯನ್ನು ಬರೆಸಿದ್ರು. ದೇವರು ಹೇಳಿದ್ರು, ವಾಟ್ ಡು ಯು ಹಿಯರ್? ನಥಿಂಗ್. ಬಟ್ ಫೈನಲಿ God spoke in gentle whisper. Gentle whisper. And he heard God's voice. What we expect? We expect great wind. We expect earthquake. We expect fire. ದೇವರ ಒಂದು ಸೋಲಿನಲ್ಲಿ ಇರುವಾಗ ನಾವು ಎಕ್ಸ್ಪೆಕ್ಟ್ ಮಾಡೋದು ಏನ್ ಗೊತ್ತಾ? ಹಾಗೆ ಬಿರುಗಾಳಿ ಬಂದು ಎಲ್ಲವನ್ನು ಬದಲಾವಣೆ ಮಾಡಬೇಕು, ಅದರಲ್ಲಿ ದೇವರು ಇದ್ದಾನೆ ಅಂತ ಹೇಳಿ ನಾವು ನಂಬ್ತೇವೆ. ಅಥವಾ ಭೂಕಂಪ ರೀತಿಯಲ್ಲಿ ದೇವರು ಬಂದು ದೇವರ ಕ್ರಿಯೆಯನ್ನು ಮಾಡಬೇಕು, ಎಲ್ಲವನ್ನು ದೊಡ್ಡ ಪವರನ್ನ ದೇವರು ತೋರಿಸ್ಬೇಕು ಅಂತ ಹೇಳಿ ನಾವು ಬಯಸ್ತೇವೆ. ಅಥವಾ ದೇವರು ಬೆಂಕಿಯನ್ನು ಬರಮಾಡಿ ನಾನೇ ದೊಡ್ಡ ದೇವರು ಎಂಬುದಾಗಿ ತೋರಿಸ್ಬೇಕು ಅಂತ ಹೇಳಿ ನಾವು ಬಯಸ್ತೀವಿ. ಎಲಿಯನು ಆ ರೀತಿಯೇ ಬಯಸ್ತಿದ್ದ. ಆತನಿಗೆ ಫೈರ್ ಪರಲೋಕದಿಂದ ಬಂದು ಎಲ್ಲರ ಮುಂದೆ ನಾನೇ ದೊಡ್ಡ ದೇವರು ಅಂತ ತೋರಿಸ್ಕೊಳ್ಳೋದೇ ದೇವರ ಒಂದು ದೊಡ್ಡತನ ಅಂತ ಹೇಳಿ ಹಣ ಹತ್ಕೊಂಡ. ಆದ್ರೆ ದೇವರು he showed the other side of God. ವ್ಯತ್ಯಾಸವಾಗಿ ದೇವರು ಆತನನ್ನ ಕಟ್ಟುತ್ತಾ ಇರುವುದನ್ನು ನೋಡುತ್ತಿದ್ದಾರೆ. ಯಾವಾಗಲೂ ಡೋಂಟ್ ಎಕ್ಸ್ಪೆಕ್ಟ್ ಫೈರ್, ಆಲ್ವೇಸ್ ಡೋಂಟ್ ಎಕ್ಸ್ಪೆಕ್ಟ್ ವಿಂಡ್, ಆಲ್ವೇಸ್ ಡೋಂಟ್ ಎಕ್ಸ್ಪೆಕ್ಟ್ ಬಿಗ್ ಥಿಂಗ್ಸ್. ದೊಡ್ಡ ದೊಡ್ಡ ಕಾರ್ಯಗಳನ್ನೇ ಯಾವಾಗಲೂ ನನ್ನಿಂದ ನೀನು ಎದುರು ನೋಡೋದು ಬೇಡ. ಐ ಕ್ಯಾನ್ ಈವನ್ ವಿಸ್ಪರ್ ಟು ಯು. ವಿಸ್ಪರ್ ಏನ್ ಹೇಳ್ತೀರಾ? ನಿನಗೆ ನಾನು ನಿನ್ನ ಕಿವಿಯಲ್ಲಿ ನಾನು ಮಾತನಾಡುವ ಮಾತನ್ನು ನೀನು ಕೇಳ್ಕೋ. ಜೆಂಟಲ್ ವಿಸ್ಪರ್ಸ್. ನಿನ್ನ ಬಳಿಯಲ್ಲಿ ನಾನು ಶಬ್ದವಿಲ್ಲದೆ ಇರುವ ಮಾತುಗಳನ್ನ ನೀನು ಕೇಳಕ್ಕೆ ನಿನ್ನ ಅಭ್ಯಾಸ ಮಾಡ್ಕೋ. ಇವತ್ತು ದೇವರ ವಿಸ್ಪರ್ನ ಕೇಳಕ್ಕೆ ಅನೇಕರಿಗೆ ಇಷ್ಟ ಇಲ್ಲ. ಸೈಲೆಂಟ್ ಆಗಿ ಇರ್ರಿ ಅಂದ್ರೆ ಅವ್ರಿಗೆ ಇಷ್ಟ ಇಲ್ಲ. ದೇವರು ನಿಮ್ಮ ಜೊತೆ ಮಾತನಾಡು. ಹೆಂಗೆ ನೀವು ದೇವರ ಮಾತನ್ನು ಕೇಳಲಿಕ್ಕೆ ನಿಮ್ಗೆ ಸಾಧ್ಯವಾಗುತ್ತೆ? ಯಾವಾಗಲೂ ನೀವೇ ಗೋಳಾಡ್ತಾನೆ ಇದ್ರೆ, ಯಾವಾಗಲೂ ನೀವೇ ಅಳ್ತಾ ಇದ್ರೆ, ಯಾವಾಗಲೂ ನಿಮ್ಮ ಒಂದು ಕಷ್ಟವನ್ನೇ ದೇವರ ಬಳಿಯಲ್ಲಿ ಹೇಳ್ತಾ ಇದ್ರೆ, when God speaks in gentle whisper, ಯಾವಾಗ ದೇವರು ನಿಮ್ಮಲ್ಲಿ ಶಬ್ದವಿಲ್ಲದೆ ಇರುವ ಮಾತಲ್ಲಿ ನಿಮ್ಮ ಬಳಿಯಲ್ಲಿ ಮಾತನಾಡುವಾಗ ನಿಮ್ಗೆ ಕೇಳಕ್ಕೆ ಆಗೋದಿಲ್ಲ, ನಿಮಗೆ ಕೇಳಿಸ್ಕೊಳ್ಳಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ನಿಮ್ಮ ಶಬ್ದವೇ ದೊಡ್ಡ ಶಬ್ದವಾಗಿರುತ್ತದೆ, ನಿಮ್ಮ ಅಳುವುದು ದೊಡ್ಡ ಶಬ್ದವಾಗಿರುತ್ತದೆ, ನಿಮ್ಮ ಗೋಳಾಡುವುದೇ ದೊಡ್ಡ ಶಬ್ದವಾಗಿರುತ್ತದೆ. ದೇವರ ಶಬ್ದವನ್ನ ನೀವು ಕೇಳಲಿಕ್ಕೆ ಸಾಧ್ಯವಿಲ್ಲ. ದೇವರು ಹೇಳ್ತಿದ್ದಾನೆ, ನಾನು ನಿನ್ನನ್ನು ಕಟ್ಟಬೇಕಾದ್ರೆ ನಿನ್ನನ್ನು ನಾನು ಸೈಲೆಂಟ್ ಆಗಿ ನಿನ್ನಲ್ಲಿ ಮಾತನಾಡುವ ಮಾತುಗಳನ್ನ ನೀನು ಕೇಳು. ಅದಕ್ಕೆ ದೇವರು ಹೇಳ್ತಿದ್ದಾನೆ, ಮಾತನಾಡಬೇಡ. ನೀನು ಸೋನಲ್ಲಿ ಇರುವಾಗ, ಕುಗ್ಗಿ ಹೋಗುವಾಗ, ನೀನು ಭಯದಲ್ಲಿ ಇರುವಾಗ ಮಾತನಾಡದೆ ದೇವರ ಸನ್ನಿಧಾನದಲ್ಲಿ ನೀನು ರೆಸ್ಟ್ ಮಾಡು. ನಿಶ್ಶಬ್ದವಾಗಿ ದೇವರ ಸನ್ನಿಧಾನದಲ್ಲಿ ಆತನು ಏನು ಮಾತನಾಡುತ್ತಿದ್ದಾನೆ ಅಂತದನ್ನ ನೀನು ಕೇಳು ಅಂತ ಹೇಳಿ ದೇವರು ಹೇಳ್ತಿದ್ದಾನೆ. ಆಮೇಲೆ ದೇವರು ಹೇಳ್ತಿದ್ದಾನೆ, ನಿನ್ನ ಥಿಂಕಿಂಗ್ ಅನ್ನ ಚೇಂಜ್ ಮಾಡು. ಇಲ್ಲಿ ದೇವರು ಏನ್ ಮಾಡ್ತಿದ್ದಾರೆ ಅಂದ್ರೆ, ನಿನ್ನ ಥಿಂಕಿಂಗ್ ಅನ್ನ ಚೇಂಜ್ ಮಾಡು. ರಿಮೈನ್ಸ್ ಹಿಮ್ ಈಸ್ ನಾಟ್ ಡನ್. ನೀನು ಇನ್ನೂ ಮುಗಿದಿಲ್ಲ, ನಿನ್ನ ಜೀವಿತವು ಇನ್ನೂ ಮುಗಿದಿಲ್ಲ ಅಂತದನ್ನ ದೇವರು ಹೇಳ್ತಿದ್ದಾನೆ. ದೇವರು ಹೇಳ್ತಿದ್ದಾನೆ, ನಿನ್ನ ಪ್ರಯಾಣ ಇನ್ನೂ ಎಷ್ಟೋ ಇದೆ. ಇಲ್ಲ, ಈ ಕೊಗೆಯಲ್ಲಿ ಅಲ್ಲ ನಿನ್ನ ಪ್ರಯಾಣ, ಮುಗಿದಿಲ್ಲ. ಆದ್ರೆ ಹೇಳ್ತಿದ್ದಾನೆ, ಎಲ್ಲ ಮುಗೀತು ದೇವರೇ, ನನ್ನ ಜೀವನವೇ ಮುಗೀತು. ಒಂದು ಸೋಳಿಗೆ, ಒಂದು ಸ್ತ್ರೀಯ ಮಾತಿಗೆ ಆತನ ಜೀವವೇ ಮುಗೀತು ಅಂತ ಹೇಳಿ ಆತನ ಅಂದುಕೊಂಡ. 24 ಗಂಟೆನೇ ಅಷ್ಟೇ ನನ್ನ ಜೀವಿತದಲ್ಲಿ ಉಳಿದಿದೆ ಅಂತ ಹೇಳಿ ಆತನ ಅಂದುಕೊಂಡ.
ಆದರೆ ದೇವರು ಹೇಳ್ತಿದ್ದಾರೆ, ನಿನ್ನ ಜೀವನ ಮುಗುದಿಲ್ಲ, ನಿನ್ನ ಜೀವನ ಮುಗುದಿಲ್ಲ, ಇನ್ನು ಅನೇಕ ದೂರ ನೀನು ಪ್ರಯಾಣ ಮಾಡಬೇಕಾಗಿದೆ ಅಂತ ಹೇಳಿ ದೇವರು ಹೇಳ್ತಿದ್ದಾರೆ. ಅಂಡ್ ಗಿವ್ಸ್ ಹಿಮ್ ಅ ನ್ಯೂ ಅಸೈನ್ಮೆಂಟ್. ಆಮೇಲೆ ದೇವರು ಹೇಳ್ತಿದ್ದಾನೆ, ಎದ್ದೇಳು, ಊಟ ಮಾಡಿದೆ, ಮಲಗಿದೆ, ನನ್ನ ಸ್ವರವನ್ನು ಕೂಡ ನೀನು ಕೇಳಿದೆ, ಈಗ ಎದ್ದೇಳು, ಎದ್ದೇಳಿ ಈಗ ನಿನಗೆ ಒಂದು ಕೆಲಸವನ್ನ ಕೊಡುತ್ತೇನೆ, ಇಲ್ಲಿಂದ ಹೋಗಿ ನೀನೇನ್ ಮಾಡು, ದೊಡ್ಡ ಸೇವೆಯನ್ನು ಕೂಡ ಅಲ್ಲಿ ಆತನಿಗೆ ದೇವರು ಕೊಡುವುದನ್ನ ನಾವು ನೋಡುತ್ತೇವೆ. 19ನೇ ವಚನ ಆದ ಮೇಲೆ ನೀವು ವಾಕ್ಯವನ್ನು ನೋಡುವಾಗ ಆತನಿಗೆ ಒಂದು ದೊಡ್ಡ ಸೇವೆಯನ್ನು ದೇವರು ಕೊಡುತ್ತಾನೆ. ನಿನ್ನ ಜೀವಿತ ಮುಗಿಯುವುದಿಲ್ಲ, ನಿನ್ನ ಸೇವೆಯನ್ನು ಮಾಡುವುದಕ್ಕಾಗಿ ಇನ್ನೊಬ್ಬ ಪ್ರವಾದಿಯನ್ನು ಕೂಡ ನಾನು ರೆಡಿ ಮಾಡ್ತಾ ಇದ್ದೇನೆ. ಆತನ ಹೆಸರೇನು? ಎಲೀಷನು. ನಿನ್ನ ಮುಂದೆ ನಿನ್ನ ಜೀವಿತವಾದ ನಂತರ ಎಲೀಷನು ನಿನ್ನ ಸೇವೆಯನ್ನು ಮುಂದುವರಿಸಿಕೊಂಡು ಹೋಗ್ತಾನೆ. ಪ್ರಿಯರೇ, ದೇವರು ನಿಮ್ಮ ಜೀವಿತದಲ್ಲಿ ಆತನು ಯೋಜನೆಯನ್ನು ಇಟ್ಕೊಂಡಿದ್ದಾನೆ. ಆತನು ಇಟ್ಕೊಂಡಿರುವ ಯೋಜನೆ ನಿಮ್ಮಿಂದ ಮಾತ್ರ ಅದಾಗುವುದಿಲ್ಲ, ನಿಮ್ಮ ಜೀವಿತ ಆದ ನಂತರನೂ ಕೂಡ ದೇವರು ಅನೇಕ ನೇಮಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಇವತ್ತಿನ ಒಂದು ಸಿಚುವೇಶನ್ ಅನ್ನು ನೋಡಿ ಸೋತೋಗ್ಬೇಡ್ರಿ. ಯಾವಾಗಲೂ ಫೈರ್ನೇ ನೀವು ಎದುರು ನೋಡ್ತಾ ಇರಬೇಡ್ರಿ. ನಿಮ್ಮ ಜೀವಿತದಲ್ಲಿ ದೇವರು ಅನೇಕ ಯೋಜನೆಯನ್ನ ಇಟ್ಕೊಂಡಿದ್ದಾನೆ. ನಮ್ಮ ಜೀವಿತದಲ್ಲಿ ಯಾವಾಗಲೂ ಈ ಒಂದು ಘಟನೆ ನಡೀತಾ ಇರ್ತದೆ, ಫೈರ್ ಟು ಫಿಯರ್. ನಾವು ಒಂದು ದಿನ ದೊಡ್ಡ ಜೀವಿತವನ್ನ ನಡೆಸ್ತೇವೆ, ಇನ್ನೊಂದು ದಿನ ಭಯದಲ್ಲಿ ಇರ್ತೇವೆ. ಆದ್ರೆ ಭಯದಲ್ಲಿ ಇರುವಾಗ ನಮಗಿರುವ ನಂಬಿಕೆ ಏನ್ ಗೊತ್ತಾ? ಎಲಿಯನ ಹಾಗೆ ದೇವರು ನಮ್ಮನ್ನ ಭೇಟಿ ಮಾಡ್ತಾರೆ. ನಮ್ಮ ಬಳಿಯಲ್ಲಿ ಬಂದು ನಮಗೆ ಬೇಕಾಗಿರೋ ಊಟವನ್ನ, ನೀರನ್ನ, ರೆಸ್ಟ್ ಅನ್ನ ಕೊಟ್ಟು ದೇವರು ನಮ್ಮನ್ನ ಆದರಣೆಗೊಳಿಸಿ ದೇವರು ನಮಗೆ ನಮ್ಮ ಕರುವಿಕೆಯನ್ನ ಮತ್ತೆ ಬಲಪಡಿಸುತ್ತಾನೆ. ನಮ್ಮನ್ನ ತಿರಸ್ಕಾರ ಮಾಡುವುದಿಲ್ಲ ದೇವರು ನಿಮ್ಮ ಬಳಿಯಲ್ಲಿ ಶಬ್ದವಿಲ್ಲದೆ ಇರುವ ಸಮಯದಲ್ಲಿ ನಿಮ್ಮಲ್ಲಿ ಮಾತನಾಡುವ ಸ್ವರವನ್ನ ಕೇಳುವ ಅಭ್ಯಾಸವನ್ನು ಮಾಡಿಕೊಳ್ಳಿರಿ. ದೇವರ ವಾಕ್ಯವನ್ನು ಓದುವ ಅಭ್ಯಾಸವನ್ನ ಮಾಡಿಕೊಳ್ಳಿರಿ. ಸುಮ್ಮನೆ ಇರುವ ಅಭ್ಯಾಸವನ್ನ ಮಾಡಿಕೊಳ್ಳಿರಿ. ಲರ್ನ್ ಟು ಬಿ ಸ್ಟಿಲ್. ದೇವರ ವಾಕ್ಯ ಹೇಳ್ತದಲ್ಲ, ಯು ಬಿ ಸ್ಟಿಲ್ ಅಂಡ್ ನೋ ದಟ್ ಐ ಆಮ್ ದ ಲಾರ್ಡ್. ನೀನು ಏನ್ ಮಾಡು? ಸುಮ್ಮನೆ ಇರು, ನಾನೇ ಕರ್ತನು ಅಂತ ಹೇಳಿ ತಿಳ್ಕೋ. ನಿನಗೆ ಸೋಲು ಬಂದಾಗ, ನೀನು ಸೋತು ಹೋಗುವಾಗ ಸುಮ್ಮನೆ ಇರೋದಕ್ಕೆ ಕಲ್ತ್ಕೊಳ್ಳಿ. ದೇವರ ಸನ್ನಿಧಾನದಲ್ಲಿ ದೇವರು ಅದೇ ಬಂದು ಹೇಳ್ತಿದ್ದಾನೆ, ನಿನಗೆ ಬೇಕಾಗಿರೋದು ರೆಸ್ಟ್ ಮಾಡು. ಆಮೇಲೆ ನಿನ್ನ ಜೀವಿತದಲ್ಲಿ ಇರುವ ಕರುವಿಕೆಯನ್ನ ನಾನು ಕಟ್ಟುತ್ತೇನೆ ಎಂಬುದಾಗಿ. ಇವತ್ತು ಒಂದು ವೇಳೆ ನೀವುಗಳು ಸೋತು ಹೋಗಿ ಆ ವ್ಯಾಲಿ ಎಕ್ಸ್ಪೀರಿಯನ್ಸ್ ಅಲ್ಲಿ ನೀವು ಇರುವುದಾದ್ರೆ ದೇವರು ಏನ್ ಹೇಳ್ತಿದ್ದಾನೆ ಗೊತ್ತಾ? ಮತ್ತೆಯ 11ನೇ ಅಧ್ಯಾಯ 28ರಿಂದ 29ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಯೇಸು ಸ್ವಾಮಿ ಹೇಳಿದನು, ಎಲೇ ಕಷ್ಟಪಡುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ಹಲ್ಲೆಲೂಯಾ. ಅದಾದ ಮೇಲೆ ನೆಕ್ಸ್ಟ್ ವಚನ ಹೇಳ್ತಿದೆ, ನಾನು ಸಾತ್ವಿಕನು, ದೀನ ಮನಸ್ಸುಳ್ಳವನು, ಆದ್ರಿಂದ ನನ್ನ ನೊಗನ್ನು ನಾನು ಕೊಡುವ ವಿಶ್ರಾಂತಿಯನ್ನು ನೀವು ತೆಗೆದುಕೊಂಡು ನನ್ನಲ್ಲಿ ಇದ್ದು ನಾನು ಕೊಡುವ ವಿಷಯವನ್ನ ನೀವು ಕಳೆದುಕೊಳ್ಳಿರಿ ಎಂಬುದಾಗಿ ಇಲ್ಲಿ ದೇವರು ಹೇಳ್ತಿದ್ದಾನೆ. ಒಂದು ವೇಳೆ ನೀವು ಇವತ್ತು ಫೈರ್ ಅಲ್ಲಿ ಇದ್ದೀರಾ ಅಥವಾ ಫಿಯರ್ ಅಲ್ಲಿ ಇದ್ದೀರಾ, ದೇವರ ಬಳಿಯಲ್ಲಿ ಒಪ್ಪಿಸಿಕೊಡರಿ. ಒಂದು ವೇಳೆ ನೀವು ಫೈರ್ ಎಂಬ ಒಂದು ಅನುಭವದಲ್ಲಿ ಜಯದಲ್ಲೇ ಇದ್ದೀರಿ ಅಂದ್ರೆ ನಿಮಗೆ ಫಿಯರ್ ಕಾಯ್ತಾ ಇದೆ ಅಂತಂದ್ರೆ ನೀವು ಮರೆತು ಹೋಗ್ಬೇಡ್ರಿ. ದೇವರಲ್ಲಿ ನೀವು ಅದನ್ನು ಒಪ್ಪಿಸಿಕೊಟ್ಟು ದೇವರಲ್ಲಿ ನೀವು ಕಾಯ್ದಿರಿ. ಒಂದು ವೇಳೆ ನೀವು ಫಿಯರ್ ಅಲ್ಲಿ ಇರುವುದಾದ್ರೆ, ಸೋಲಲ್ಲಿ ಇರುವುದಾದ್ರೆ ದೇವರು ಹೇಳ್ತಿದ್ದಾನೆ, ಬಾ ನನ್ನ ಬಳಿಯಲ್ಲಿ, ನಾನು ನಿನಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ, ನಾನು ನಿನ್ನ ಕಟ್ಟುತ್ತೇನೆ, ನನ್ನ ನಗುವನ್ನು ನಿನಗೆ ಕೊಡುತ್ತೇನೆ. ಅದು ನಿನಗೆ ಈಸಿಯಾಗಿರುತ್ತದೆ, ಬಹಳ ಈಸಿಯಾಗಿರುತ್ತದೆ ಅಂತ ಹೇಳಿ ಹೇಳ್ತಾನೆ. ಆತನು ಮಾತನ್ನು ನಾವು ಇವತ್ತು ಕೇಳಿಕೊಳ್ಳೋಣ. ಒಂದು ವೇಳೆ ಇವತ್ತು ನಾವು ಇಮೋಷನಲಿ ನಮ್ಮ ಆಲೋಚನೆಯಲ್ಲಿ ನೀವು ಕುಗ್ಗಿ ಹೋಗಿರುವುದಾದ್ರೆ, ದೇವರೇ ನನ್ನನ್ನು ಕಟ್ಟು ದೇವರೇ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಒಂದು ವೇಳೆ ನೀವು ನಾನು ಒಬ್ಬಂಟಿಗನಾಗಿದ್ದೇನೆ ಅಂತ ಹೇಳಿ ನೀವು ಅಂದುಕೊಳ್ಳುವುದಾದ್ರೆ ದೇವರ ಬಳಿ ಹೇಳ್ರಿ, ದೇವರೇ ನಾನು ಒಬ್ಬಂಟಿಗನಾಗಿದ್ದೇನೆ, ನನ್ನನ್ನು ಮೀಟ್ ಮಾಡಿಸು ದೇವರೇ, ನನ್ನ ಬಳಿಯಲ್ಲಿ ಬಾ ದೇವರೇ ಎಂಬುದಾಗಿ ನಾವು ಕರೆಯೋಣ. ಒಂದು ವೇಳೆ ನಾನು ಸಾಕಾಗಿದ್ದು ಈ ಜೀವನ ಅಂತ ಹೇಳಿ ಆ ಒಂದು ಭಾವನೆಯಲ್ಲಿ ನೀವು ಇರುವುದಾದ್ರೆ ದೇವರು ಹೇಳಿರಿ, ದೇವರೇ ನನ್ನನ್ನು ಮತ್ತೆ ತಿರುಗಿ ಕಟ್ಟು ಸ್ವಾಮಿ,
ಸ್ಪೀಕ್ ಟು ಮೀ ದೇವ್ರೆ ಎಂಬುದಾಗಿ ನಾವು ಹೇಳೋಣ. ದೇವರು ಹೇಳ್ತಿದ್ದಾನೆ, ದ ಗಾಡ್ ಹೂ ಮೀಟ್ಸ್ ಯು ಇನ್ ದ ಫೈರ್ ವಿಲ್ ಆಲ್ಸೋ ಮೀಟ್ ಯು ಇನ್ ದ ಫಿಯರ್. ಹಲ್ಲೆಲೂಯಾ. ದೇವರು ನಿಮ್ಮನ್ನ ಬೆಂಕಿಯಲ್ಲಿ ನಿಮ್ಮನ್ನ ಮೀಟ್ ಮಾಡುವ ದೇವರು, ನಿಮ್ಮ ಜೊತೆ ಇರುವ ದೇವರು, ನಿಮ್ಮ ಭಯದಲ್ಲಿಯೂ ನಿಮ್ಮ ಜೊತೆ ಇರ್ತಾನೆ. ದ ಗಾಡ್ ಹೂ ಮೀಟ್ಸ್ ಯು ಇನ್ ದ ಫೈರ್ ವಿಲ್ ಆಲ್ಸೋ ಮೀಟ್ ಯು ಇನ್ ದ ಫಿಯರ್. ದಿಸ್ ಇಸ್ ದ ಟೇಕ್ ಅವೇ. ಇಲ್ಲಿಂದ ಹೋಗುವಾಗ ನೀವು ಅಂದ್ಕೊಂಡು ಹೋಗ್ಬೇಕು, ನಾನು ಯಾವಾಗಲೂ ಜಯ 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 ಅಂತ ಇರುವಾಗ ದೇವರು ನನ್ನಲ್ಲಿ ಇದ್ದಾನೆ ಅಂತ ಅಂದ್ಕೊಳ್ತೀರಲ್ಲ, ದೇವರು ನೀವು ಬಳಿಯಲ್ಲಿ ಹೇಳ್ತಾನೆ, ನಿನ್ನ ಸೋಲಲ್ಲಿ ಇರುವಾಗಲೂ ನಿನ್ನ ಜೊತೆ ನಾನು ಇದ್ದೇನೆ. ಹಲ್ಲೆಲೂಯಾ. ಆ ಒಂದು ಭಾವನೆಯಿಂದ ನಾವು ಹೋಗೋಣ.